ಸ್ತೋತ್ರಪ್ಪ, ಸ್ತೋತ್ರ, ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪರಲೋಕದ ತಂದೆ, ನಿನ್ನ ಪರಿಶುದ್ಧವಾದ ಪವಿತ್ರ ನಾಮಕ್ಕೆ ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವಪ್ಪ. ನೀವು ನಮಗಾಗಿ ನೀವು ಕೊಟ್ಟಂಥ ಈ 8ನೆಯ ತಿಂಗಳು ಆಗಸ್ಟ್ ತಿಂಗಳಿಗಾಗಿ, ಬಿಡುಗಡೆಯ ತಿಂಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಎಲ್ಲಿ 2 3 ನನ್ನ ನಾಮದಲ್ಲಿ ಕೂಡಿ ಬಂದಿರುತ್ತಾರೆ, ಅವರ ನಡುವಿನಲ್ಲಿ ನಾನಿದ್ದೇನೆ ಎಂದು ವಾಗ್ದಾನ ಮಾಡಿದ್ದೀರಪ್ಪ. ಇದೋ ತಂದೆ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅಪ್ಪ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕುಳಿತುಕೊಂಡು ಅಪ್ಪ ಈ ವಾಕ್ಯಗಳನ್ನ ಕೇಳೋದಕ್ಕೆ ಜನರು ಆತುರವಾಗಿ ನಿನ್ನ ಸನ್ನಿಧಾನದಲ್ಲಿ ಕಾಯ್ತಾ ಇದ್ದಾರಪ್ಪ. ಏರ್ಪೋರ್ಟ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಟ್ಯಾಕ್ಸಿ ಸ್ಟ್ಯಾಂಡ್ಗಳಲ್ಲಿ, ಆಟೋ ರಿಕ್ಷಾ ಸ್ಟ್ಯಾಂಡ್ಗಳಲ್ಲಿ, ಪರಲೋಕದ ತಂದೆ ಮಂಟಪಗಳಲ್ಲಿ ಕೂತ್ಕೊಂಡು, ರಸ್ತೆಗಳಲ್ಲಿ ಕೂತ್ಕೊಂಡು ಅಪ್ಪ, ಮನೆಗಳಲ್ಲಿ ಕೂತ್ಕೊಂಡು ಈ ವಾಕ್ಯವನ್ನು ಕೇಳೋದಕ್ಕಾಗಿ ಬಂದಿದ್ದಾರೆ ಸ್ವಾಮಿ. ಅಪ್ಪ, ಈ ತಿಂಗಳಲ್ಲಿ ನಿಮ್ಮ ಮಕ್ಕಳಿಗೊಂದು ಅದ್ಭುತ ಮಾಡಪ್ಪ. ನೀನು ಕೈ ಚಾಚುತ್ತಿದ್ದೀರಪ್ಪ. ನಮ್ಮ ಜೀವನ ನಿಷ್ಪ್ರಯೋಜಕ ಅಪ್ಪ. ನೀನು ಕೈ ಚಾಚಿದರೆ ಜೀವಿಗಳಿಗೆಲ್ಲ ಆಹಾರ ಅಂತ ವಾಕ್ಯ ಹೇಳಲ್ಪಡತ್ತಪ್ಪ. ಈ ಅದ್ಭುತವಾದ ಗಳಿಗೆಯಲ್ಲಿ ಸ್ವಾಮಿ ನಿನ್ನ ದೈವ ಪ್ರಸನ್ನತೆ ನಿನ್ನ ಮಕ್ಕಳನ್ನು ತುಂಬಿಕೊಂಡಪ್ಪ. ಈ ತಿಂಗಳಲ್ಲಿ ನೀನು ಮಾಡಲು ಹೋಗುವಂಥ ಎಲ್ಲ ಒಳ್ಳೆತನಗಳಿಗಾಗಿ, ಕೃಪೆಗಳಿಗಾಗಿ ನಿನಗೆ ಪಾದಗಳಿಗೆ ಅಡ್ಡ ಬಿದ್ದು ನಿನಗೆ ಕೃತಜ್ಞತೆ ಸಲ್ಲಿಸ್ತಾ ಇದೆಯಪ್ಪ. ತಂದೆ, ಸಂಬಂಧಗಳು, ಮದುವೆ ಆಗದೇ ಇರುವಂಥ ಸಂಬಂಧಗಳು ಹುಡುಕಿ ಬರೋದಕ್ಕಾಗಿ ಸ್ತೋತ್ರ. ಹಣಕಾಸುಗಳು ಬರೋದಕ್ಕಾಗಿ ಸ್ತೋತ್ರ. EMIಗಳು ಕಟ್ಟೋದಕ್ಕೆ ಎಲ್ಲ ಹಣಕಾಸುಗಳು ಬರೋದಕ್ಕಾಗಿ ಸ್ತೋತ್ರ. ಅದ್ಭುತಗಳು ಜರುಗೋದಕ್ಕಾಗಿ ಸ್ತೋತ್ರ. ಆಸ್ಪತ್ರೆಗಳಿಂದ ಅಪ್ಪ ರೋಗಿಗಳಾಗಿ ಬಿದ್ದವರಪ್ಪ ಡಿಸ್ಚಾರ್ಜ್ ಆಗಿ ಒಳ್ಳೆ ರೀತಿಯಲ್ಲಿ ಮನೆಗೆ ಬಂದು ಸೇರೋದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಮಹಿಮೆಯ ಪ್ರಸನ್ನತೆ ನಿನ್ನ ಮಕ್ಕಳನ್ನು ತುಂಬಿಕೊಳ್ಳಲಪ್ಪ. ಈ ಗಳಿಗೆಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ನೀವು ನಮಗಾಗಿ ಮಾಡಿ ಮುಗಿಸಿದ ಎಲ್ಲ ಒಳ್ಳೆತನಗಳನ್ನು ನಾವು ಸ್ವೀಕಾರ ಮಾಡಿಕೊಂಡು ಯೇಸು ಕ್ರಿಸ್ತರ ನಾಮದಲ್ಲಪ್ಪ ಈ ಕಾರ್ಯಕ್ರಮವನ್ನು ನಿನ್ನ ಕರೆಗಳಿಗೆ ಅರ್ಪಿಸ್ತಾ ಇದ್ದೀರಪ್ಪ. ನೀವೇ ನಮ್ಮೊಂದಿಗೆ ಮಾತನಾಡಿ, ನೀವೇ ನಮ್ಮ ಮಕ್ಕಳಿಗೆ ಅಪ್ಪ ಮುಟ್ಟಿ ಆಶೀರ್ವಾದ ಮಾಡಿ, ನೀವೇ ಅಪ್ಪ ನಿಮ್ಮ ಮಕ್ಕಳನ್ನ ಮುನ್ನಡೆಸಬೇಕಾಗಿ ಈ ತಿಂಗಳೆಲ್ಲ ನಿನ್ನ ಪ್ರಸನ್ನತೆ ನಿನ್ನ ಮಕ್ಕಳ ಮೇಲೆ ತುಂಬಲಿ ಸ್ವಾಮಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಬೇಡುತ್ತೇವೆ ನಮ್ಮ ತಂದೆ. ಆರಾಧನೆಯಲ್ಲಿ ಬಂದಿದ್ದೀರಾ? ಆಗಸ್ಟ್ ತಿಂಗಳಲ್ಲಿ ಕರ್ತನ ಸನ್ಮಾನ ಮಾಡುವಂಥ ಮಕ್ಕಳು, ಆರಾಧಿಸುವಂಥ ಮಕ್ಕಳು ದೇವನ ಎದ್ದಿಂತು ಮನೆಗಳಲ್ಲಿ ಕುತ್ಕೊಂಡಿದ್ದೀರಾ. ಎಲ್ಲರೂ ಎದ್ದು ನಿಂತು ಹಾಡನ್ನು ಹಾಡಿ ಚಪ್ಪಾಳಿಯೊಂದಿಗೆ ದೇವರ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಎರಗುವೆನು. ನನ್ನಯ ಜೀವಿತವನ್ನು ಯೇಸು ಸಂತೋಷವಾಗಿ ನಿನ್ನಯ ಪಾದಕ್ಕೆ ಎರಗುವೆನು. ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಎರಗುವೆನು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ಆರಾಧನೆ ಆರಾಧನೆ ಒಟ್ಟಾಗಿ ಆರಾಧನೆ ಮಾಡಿ ನೇರ ಪ್ರಸಾರದಲ್ಲಿ ದೇವರ ಆಗಸ್ತಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ಆಶೀರ್ವಾದ ಉಂಟಾಗುತ್ತೆ. ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ನ ಪಾದ ಬೆರಗಿ ಆರಾಧಿಸೋಣ. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ನ ಪಾದ ಬೆರಗಿ ಆರಾಧಿಸೋಣ. ಸ್ವರ್ಗೀಯ ದೂತರು, ಸ್ವರ್ಗೀಯ ದೂತರು ಸಂತೋಷವಾಗಿ ನೇರ ಪ್ರಸಾದದಲ್ಲಿ ಆಡ್ತಾ ಇದ್ದೀವಿ. ಆರಾಧಿಸುವರು. ಸ್ವರ್ಗೀಯ ದೂತರು ಸ್ತುತಿಸುವ. ಆಮೆನ್, ಆಮೆನ್, ಆಮೆನ್. ಪಾದಕ್ಕೆ ಆರಾಧಿಸರು. ಶುದ್ಧರು ಶುದ್ಧರು ಪರಿಶುದ್ಧನೆಂದು ನಿನ್ನನ್ನು ಆರಾಧಿಸುವರು. ಶುದ್ಧರು ಶುದ್ಧರು ಪರಿಶುದ್ಧನೆಂದು ನಿನ್ನನ್ನು ಆರಾಧಿಸುವರು. ಆರಾಧನೆ 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 ಆರಾಧನೆ
ಮನೆಗಳಲ್ಲಿ ದೇವರು ದೊಡ್ಡ ಆಶೀರ್ವಾದ ತರ್ತಾ ಇದ್ದಾರೆ. ಆರಾಧನೆ 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 ದೇವರ ಪ್ರಸನ್ನತೆ ಒಬ್ಬೊಬ್ಬರ ಮೇಲೆ ತುಂಬಿಕೊಳ್ಳೋದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಮೇಲೆ ನರ್ಸಿಂಗ್ ಬರೋದಕ್ಕೆ ಸ್ತೋತ್ರ. ಕಣ್ಣೀರುಗಳು ಎಲ್ಲ ಕಾಯಿಲೆಗಳು ಬಿಡುಗಡೆ ಆಗ್ತಾ ಇದೆ. ಎಲ್ಲ ನೋವುಗಳು ಬಿಟ್ಟು ಬಿಡುಗಡೆ ಆಗ್ತಾ ಇದೆ. ಒಬ್ಬೊಬ್ಬರನ್ನ ಬಿಡುಗಡೆಗೊಳಿಸಿ ಕಣ್ಣೀರುಗಳು ಬಿಡುಗಡೆ ಆಗ್ತಾ ಇದೆ. ರಕ್ತಕ್ಷಯ 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 ರಕ್ತಕ್ಷಯ. ಪ್ರೀತಿ ಸ್ವರೂಪನಾದ ದೇವರ ಆಶೀರ್ವಾದಗಳು ಇವತ್ತು ನಿಮ್ಮ ಜೀವಿತಗಳಲ್ಲಿ ಉಂಟಾಗೋದಕ್ಕಾಗಿ ಪರಲೋಕದ ದೇವರು ತನ್ನ ಒಡಂಬಡಿಕೆಯ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಸುರಿಸೋದಕ್ಕಾಗಿ ಆತ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಅದ್ಭುತವಾದ ಪರಿಶುದ್ಧ ಸಮಯದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಅನೇಕ ಜನ ಏರಾಳವಾಗಿ ಕರ್ತನ ವಾಕ್ಯವನ್ನು ಕೇಳ್ತಾ ಇದ್ದೀರಾ, ಕರ್ತನ ವಾಕ್ಯವನ್ನು ಸ್ಪಂದಿಸ್ತಾ ಇದ್ದೀರಾ, ಕರ್ತನ ವಾಕ್ಯವನ್ನು ಸನ್ಮಾನ ಮಾಡ್ತಾ ಇದ್ದೀರಾ. ಪ್ರಿಯ ದೇವ ಮಕ್ಕಳೇ, ಇವತ್ತು ನಿಮ್ಮ ಜೀವಿತಗಳಲ್ಲಿ ದೇವರು 100ಕ್ಕೆ 100ರಷ್ಟು ಆಶೀರ್ವಾದವನ್ನು ದಯಪಾಲಿಸ್ತಾರೆ. ಹಣಕಾಸುಗಳನ್ನು ಹೋರಾಟ, ಸಮಸ್ಯೆಗಳು, ವ್ಯಾಧಿಯ ಸಮಸ್ಯೆಗಳು, ಮಾಟ ಮಂತ್ರದ ಶಕ್ತಿಗಳಿಂದ ಅನೇಕ ವಿಷಯದಲ್ಲಿ ದುಃಖಪಟ್ಟು ಕಂಗಾಲಾಗಿರುವಂಥ ಮಕ್ಕಳಿಗೆ ಇವತ್ತು ದೇವರು ನಿಮಗೆ ಬಿಡುಗಡೆಗೊಳಿಸೋದಕ್ಕೆ ಅವರು ಶಕ್ತರಾಗಿದ್ದಾರೆ. ಈ ಆಗಸ್ಟ್ ತಿಂಗಳಲ್ಲಿ ಅನೇಕ ಮಕ್ಕಳು ಆತರವಾಗಿ ನೀವು ಕೂತ್ಕೊಂಡಿದ್ದೀರಾ ಅಲ್ವಾ? ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. ಹೊಸದಾಗಿ ಇವತ್ತು ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಇದೋ ಈ ಸ್ಥಳದಲ್ಲಿರುವಂಥ ಈ ಐಕಾನ್ ಬೆಲ್ಲನ್ನು ಒತ್ತಬೇಕಾದ್ರೆ ನಿಮಗಾಗಿ ಹೊಸ ನೋಟಿಫಿಕೇಷನ್ಸ್ಗಳು ಬರುತ್ತೆ. ನಮ್ಮ ಸೇವೆಗಳಿಗೆ, ನಮ್ಮ ಸೇವೆಗೆ ಮುಖಾಂತರವಾಗಿ ಬರತಕ್ಕಂಥ ಹೊಸ ವೀಡಿಯೋಗಳನ್ನು ನೀವು ನೋಡಬಹುದು. ಕರ್ತ ನಿಮ್ಮ ಕೈಗಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, 7 ತಿಂಗಳ ಕಾಲ ನಮ್ಮನ್ನು ಕಣ್ಮಣಿಯಂತೆ ಕಾಪಾಡಿದ ದೇವರು ಇದೋ ಈ 8ನೇ ತಿಂಗಳನ್ನು ದೇವರು ನಮಗಾಗಿ ಕೊಟ್ಟಿದ್ದಾನೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಆಗಸ್ಟ್ ತಿಂಗಳಂದರೆ ನಮ್ಮ ಭಾರತೀಯ ಪ್ರಜೆಗಳಿಗೆ ಬರುವ ಒಂದೇ ಒಂದು ಜ್ಞಾಪಕದ ಪಟ್ಟಿ ಆಗಸ್ಟ್ 15. ನಮ್ಮ ದೇಶಕ್ಕಾಗಿ ಬಂದಂಥ ಒಂದು ದೊಡ್ಡ ಬಿಡುಗಡೆಯ ಒಂದು ದಿನ, ಸ್ವತಂತ್ರ ದಿನಾಚರಣೆ. ಇದು ನಮ್ಮ ಇಡೀ ಭಾರತ ದೇಶದ ಎಲ್ಲೆಡೆಗಳಲ್ಲಿ ಕೂಡ ಸಂಭ್ರಮದಿಂದ ಈ ಒಂದು
ಸ್ವಾತಂತ್ರ್ಯ ದಿನಾಚರಣೆಯನ್ನು ಗೌರವದಿಂದ ಅವರು ಈ ದೇಶವನ್ನು ಕೊಟ್ಟಂಥ ಬಿಡುಗಡೆಯನ್ನು ಕೊಟ್ಟಂಥ ಮಹತ್ವವಾದ ಗಾಂಧೀಜಿಯನ್ನು ನೆನೆಸಿ ದೇವರಿಗೆ ಅವ್ರ ಮಹಿಮೆ ಸಲ್ಲಿಸ್ತಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ಒಂದು ಮನುಷ್ಯರಿಂದ ದೇಶಕ್ಕೆ ಬಿಡುಗಡೆ, ಅದೇ ರೀತಿ ಒಂದು ಕರ್ತನಾದ ಯೇಸು ಕ್ರಿಸ್ತನಿಂದ ಇಡೀ ಪ್ರಪಂಚಕ್ಕೆ, ನಮ್ಮ ದೇಹಕ್ಕೂ ನಮ್ಮ ಆತ್ಮಕ್ಕೊಂದು ಬಿಡುಗಡೆ ಕೊಡೋದಕ್ಕಾಗಿ ಶಿಲುಬೆಯ ಮೇಲೆ ನಮಗಾಗಿ ತನ್ನ ಸ್ವಾರಕ್ತವನ್ನು ಸುರಿಸಿದ ಯೇಸು ನಮಗಾಗಿ ಬಂದಿದ್ದಾರೆ. ಈ ಆಗಸ್ಟ್ ತಿಂಗಳಲ್ಲಿ ನಾನು ಹೇಳ್ತೇನೆ, ಇದು ಬಿಡುಗಡೆ ತಿಂಗಳು ಮಾತ್ರ ಅಲ್ಲ, ಆಶೀರ್ವಾದದ ತಿಂಗಳಾಗಿ ಹೋಗುತ್ತೆ, ಅದ್ಭುತವಾದ ತಿಂಗಳಾಗಿ ಹೋಗುತ್ತೆ. ಹಣಕಾಸುಗಳಲ್ಲಿ ನಮಗೆ ಎಲ್ಲ ಕಾರ್ಯಗಳಿಂದ ನಮಗೆ ಹುಡುಕಿಕೊಂಡು ನಮ್ಮ ಕಾಲುಗಳಿಗೆ ಬಂದು ಹಣಕಾಸು ಬೀಳೋ ಹಾಗೆ ದೇವರು ಮಾಡ್ತಾರೆ. ಕರ್ತನ ವಾಕ್ಯತೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ಚಿಂತಿಸುತ್ತಾರೆ. ಆದರೆ ನೀವಾದರೂ ಪರಲೋಕ ರಾಜ್ಯಕ್ಕಾಗಿ, ಅವರ ನೀತಿಗಾಗಿ ತವಕ ಪಡಿ ಅಂತ ಹೇಳುತ್ತೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಮನೆಗಳಲ್ಲಿ ಭಾಳ ದುಃಖ ಪಟ್ಕೊಂಡು ಕೂತ್ಕೊಂಡು ಅಳ್ತಾ ಇದ್ದೀರಾ, ಕಣ್ಣೀರಿಂದ ಅಳ್ತಾ ಇದ್ದೀರಾ, ಕಂಗಾಲಾಗಿ ಅಳ್ತಾ ಇದ್ದೀರಾ. ಇದ್ದ ಒಂದು ಮಗ ಮನೆ ಬಿಟ್ಟು ಮದುವೆ ಆಗಿ ಹೋಗ್ಬಿಟ್ಟ, ನಾನೇನು ಮಾಡಲಿ ಅಂತೇಳಿ ತಾಯಿಂದಿರು ಅಳ್ತಾ ಇದ್ದೀರಾ. ಕೆಲವು ಹೆಣ್ಣುಮಕ್ಕಳು ಗರ್ಭಕೋಶದಲ್ಲಿ ತೊಂದರೆ ಇಟ್ಕೊಂಡು, ಅಯ್ಯೋ ಆಸ್ಪತ್ರೆಗೆ ಹೋಗೋದಕ್ಕೆ, ದವಾಖಾನೆಗೆ ಹೋಗೋದಕ್ಕೆ ನನಗೆ ಹಣಕಾಸಿಲ್ಲ ಅಂತೇಳಿ ಕಣ್ಣೀರಿಂದ ಅಳ್ತಾ ಇದ್ದೀರಾ. ಮದುವೆ ಆಗಿ ಮದುವೆ ಮನೆಯಿಂದನೇ ವಾಪಸ್ಸು, ಅತ್ತೆ ಮನೆಯಿಂದ ವಾಪಸ್ ಬಂದುಬಿಟ್ಟಿದ್ದೀವಿ, ಅಕ್ಕ ತಂಗಿನ ಇಬ್ಬರೂ ಮನೇಲಿದ್ದೀವಿ ಅಂತೇಳಿ ಎಷ್ಟೋ ಮಕ್ಕಳು ಇವತ್ತು ಕಣ್ಣಲ್ಲಿ ನೀರು ಹಾಕಿ ಅಳ್ತಾ ಇದ್ದೀರಾ ಅಲ್ವಾ. ಇವತ್ತು ನಿಮ್ಮ ಮದುವೆ ಸಂಬಂಧ, ನಿಮ್ಮ ಕೌಟುಂಬಿಕ ಸಂಬಂಧ, ನಿಮ್ಮ ಹಣಕಾಸುಗಳ ವಿಷಯ, ನಿಮ್ಮ ವ್ಯಾಪಾರಗಳ ವಿಷಯಗಳಲ್ಲಿ ದೇವರು ಮಹತ್ತರವಾದ ಆಶೀರ್ವಾದ ತರೋದಕ್ಕೆ ಆತ ಶಕ್ತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದೇ ಒಂದು ವಾಕ್ಯ, ನಮಗೆ ಕೊಟ್ಟಂಥ ವಾಗ್ದಾನದ ವಾಕ್ಯ, ಈ ವರ್ಷದಲ್ಲಿ, ಈ ತಿಂಗಳಲ್ಲಿ ಕರ್ತನು ನಾವು ಕೈ ಇಡುವಂಥ ಕೆಲಸಗಳಲ್ಲಿ ಅದು ಎಷ್ಟೇ ದೊಡ್ಡ ನಷ್ಟವಾದರೂ ಕೂಡ ನಷ್ಟಗಳನ್ನು ಲಾಭವಾಗಿ ಮಾಡುವ ದೇವರು. ಹಲ್ಲೆಲೂಯಾ. ನಷ್ಟಗಳನ್ನು ಲಾಭವಾಗಿ ಮಾಡುವ ದೇವರು. ಗಾಡ್ ವಿಲ್ ಟರ್ನ್ all your losses into a great profit. This is the month of profit. You're going to gain everything. God is going to restore everything back to you in a hand. God is going to bring a great financial breakthrough in your life. God will bring a great breakthrough in your marriage life. God will bring a breakthrough in your education life. ನಿನ್ನ ವ್ಯಾಪಾರದಲ್ಲಿ, ವಿದ್ಯಾಭ್ಯಾಸದಲ್ಲಿ, ನಿನ್ನ ಕೌಟುಂಬಿಕ ಜೀವಿತದಲ್ಲಿ ದೇವರೊಂದು ಬಿಡುಗಡೆ ಮಾಡ್ತಾರೆ. ಪ್ರಿಯ ಮಕ್ಕಳೇ, ಇವತ್ತು ನಮ್ಮ ನಷ್ಟಗಳು ಲಾಭವಾಗಿ ಆಗಬೇಕು. ಇವತ್ತೊಂದು ಸಂಭವ ನಾನು ತೋರಿಸ್ತೇನೆ. ಅದರ ನಂತರವಾಗಿ ನಿಮಗಾಗಿ ಈ ತಿಂಗಳಲ್ಲಿ ಒಂದು ವಿಶೇಷವಾದ, ಈ ಆಗಸ್ಟ್ ತಿಂಗಳಿಗೆ ಒಂದು ವಿಶೇಷ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೇನೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 1-3 ವಚನಗಳು. ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 5 ವರ್ಸ್ ನಂಬರ್ 1-3. ಒಂದಾನೊಂದು ದಿವಸ ಜನರು ಒಟ್ಟಾಗಿ ಬಂದು ಯೇಸುಸ್ವಾಮಿಯ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ನಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳಿಂದ ಹೊರಗಡೆ ಬಂದು ತಮ್ಮ ತಮ್ಮ ಬಲೆಗಳನ್ನು ತೊಳೆಯುತ್ತಾ ಇದ್ದರು. ಆ ದೋಣಿಗಳಲ್ಲಿ ಸೀಮೋನ್ ಪೇತ್ರನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಆತನು ಕೇಳಿಕೊಂಡನು. ತರುವಾಯ ಆತನು ಯೇಸುಸ್ವಾಮಿ ಆ ದೋಣಿಯೊಳಗೆ ಕೂತುಕೊಂಡು ಆ ಜನರ ಗುಂಪಿಗೆ ಉಪದೇಶ ಮಾಡೋದಕ್ಕೆ ಆರಂಭ ಮಾಡಿದನು. ಮಾತನಾಡಿದ್ದನ್ನು ಮುಗಿಸಿದ ಮೇಲೆ ಆತನು ಸೀಮೋನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸು, ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಕೂಡ ನಮಗೇನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಈ ಬಲೆಗಳನ್ನು ಹಾಕುತ್ತೇವೆ ಎಂದು ಹೇಳಿದನು. ಆ ಬಲೆಗಳನ್ನು ಅವನು ಹಾಕಿದ ಮೇಲೆ ಮೀನುಗಳು ರಾಶಿ 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 ರಾಶಿಯಾಗಿ ತುಂಬಿಕೊಂಡು ಸಿಕ್ಕಿಕೊಂಡು ಬಲೆಗಳು ಹರಿಯುವಷ್ಟು ಮಟ್ಟಿಗೆ ಅವನಿಗೆ ಆಶೀರ್ವಾದ ಬಂತು. ನೋಡಿ, ಅವನು ದೊಡ್ಡ ನಷ್ಟದಲ್ಲಿದ್ದಾನೆ. ಆ ನಷ್ಟವನ್ನು ದೇವರು ಹೇಗೆ ಲಾಭವಾಗಿ ಮಾಡ್ತಾರೆ. ಆ ನಷ್ಟ ಇತ್ತು. ಇವತ್ತು ನಿಮ್ಮ ಜೀವನದಲ್ಲಿ, ವ್ಯಾಪಾರದಲ್ಲಿ 10 ಲಕ್ಷ, 15 ಲಕ್ಷ, 20 ಲಕ್ಷ ವ್ಯಾಪಾರಕ್ಕಾಗಿ ಆ ಒಂದು ರಿಟರ್ನ್ಸ್ ಒಂದು ನೋಡದೆ ದುಃಖ ಪಡ್ತಾ ಇದ್ದೀರಾ. ಏಸಪ್ಪ ಹೇಳ್ತಾರೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ, ಚೂರಿ ಮಿಡತೆ, ಗುಂಪು ಮಿಡತೆಗಳು ತಿಂದುಬಿಟ್ಟಂಥ ಎಲ್ಲ ನಷ್ಟದ ವರ್ಷಗಳನ್ನು ನಾನು ಮತ್ತೆ ನಿಮಗೆ ಕಟ್ಟಿ ಕೊಡುತ್ತೇನೆ. ನಾನು ಹೇಳಿದ್ನಲ್ಲ, ಈ ತಿಂಗಳು ನಿಮ್ಮ ನಷ್ಟಗಳನ್ನು ದೇವರು ಲಾಭವಾಗಿ ಮಾಡ್ತಾರೆ. ಇವತ್ತು ನಮ್ಮ ಮಿನಿಸ್ಟ್ರಿಯಲ್ಲಿ, ನಮ್ಮ ಸೇವೆಯಲ್ಲಿ ಎಷ್ಟು ಜನ ನಷ್ಟದಲ್ಲಿ ಬರ್ತಾರೆ, ಎಷ್ಟು ಜನ ಕಷ್ಟದಲ್ಲಿ ಬರ್ತಾರೆ, ಕಣ್ಣೀರಲ್ಲಿ ಬರ್ತಾರೆ. ಅಯ್ಯೋ ಬ್ರದರ್, ಎಲ್ಲ ಹೊಟ್ಟೋಯ್ತು, ನಮಗಿನ್ನೇನು ಸಿಗ್ತಾ ಇಲ್ಲ ಅಂತೇಳಿ ದುಃಖದಲ್ಲಿ ಬರ್ತಾರೆ. ಒಂದು 2-3 ವಾರ ದೇವರ ವಾಕ್ಯ ಕೇಳ್ತಾರೆ, ದೇವರ ವಾಕ್ಯನ ಸನ್ಮಾನ ಮಾಡ್ತಾರೆ, ದೇವರ ವಾಕ್ಯ
ವಾಕ್ಯನ ಗೌರವಿಸ್ತಾರೆ, ಆ ವಾಕ್ಯನ ಕೊಡತಕ್ಕ ಸೇವಕನ ಗೌರವಿಸ್ತಾರೆ. ಕೆಲವೇ ವಾರದಲ್ಲಿ ಅವ್ರು ಏನು ನಷ್ಟ ಪಟ್ಟಿದ್ದಾರೆ ಅದರ 2ರಷ್ಟಾಗಿ 3ರಷ್ಟಾಗಿ, ಕೆಲವರು 7ರಷ್ಟಾಗಿ ಲಾಭ ಪಡೆದಿದ್ದಾರೆ. 7ರಷ್ಟಾಗಿ. ಮೊನ್ನೆ ಒಂದು ತಾಯಿ ಹೇಳ್ತಾರೆ, ಪಾಸ್ಟರ್ ನಾನು ಯಾವುದೋ ಒಂದು ವ್ಯಾಪಾರಕ್ಕೆ ಕೈ ಹಾಕ್ತೆ ಆನ್ಲೈನ್ ಬಿಸ್ನೆಸ್ಸಲ್ಲಿ, ಒಂದು 2-3 ಲಕ್ಷ ನಾನು ಅದನ್ನು ಏನೋ ಕಷ್ಟಪಟ್ಟ ವ್ಯಾಪಾರಕ್ಕೆ ಕೈ ಆನ್ಲೈನಲ್ಲಿ ಕೈ ಹಾಕಿದೆ. ನನಗೆ ಬಂದಿರೋದು ಲಾಭ ಬಂದು 12.5 ಲಕ್ಷ ಪಾಸ್ಟ್ರೆ. 12.5 ಲಕ್ಷ. ನನ್ನ ಕಣ್ಣುಗಳು ಭ್ರಮಿಸೋಗುವಷ್ಟು ಮಟ್ಟಿಗೆ ವಿತಿನ್ ಒಂದು ಕೆಲವೇ ದಿನಗಳಲ್ಲಿ ಆ ವ್ಯಾಪಾರ ನಾನು ಎಲ್ಲೂ ಕಷ್ಟಪಡ್ದೇ ಅದನ್ನು ಆನ್ಲೈನ್ ಬಿಸ್ನೆಸ್ಸಲ್ಲಿ ನನಗೆ ಕೈಗೆ ಬಂದಿದೆ. ಯಾಕೆ ಹೇಳ್ತೇನೆ? ಅವರು ಕರ್ತನ ಸನ್ಮಾನ ಮಾಡಿದರು. ಕರ್ತನನ್ನು ಸನ್ಮಾನ ಮಾಡೋರನ್ನ ದೇವ್ರು ಹೇಳ್ತಾರೆ, ನಾನು ಅವ್ರನ್ನ ಸನ್ಮಾನಿಸ್ತೇನೆ, ನನ್ನನ್ನು ಸನ್ಮಾನಿಸೋರನ್ನ ನಾನು ಸನ್ಮಾನಿಸ್ತೇನೆ. ನೋಡಿ, ಪೇತ್ರ ತನ್ನ ದೋಣಿಯನ್ನು ದೇವ್ರ ಕೈಯಲ್ಲಿ ಕೊಟ್ಟು ಅವನ ದೇವನ ಸನ್ಮಾನ ಮಾಡ್ದ. ಅಯ್ಯೋ ಹೋಗಪ್ಪ, ನಾನೇ ಕಷ್ಟದಲ್ಲಿದ್ದೀನಿ, ನಾನು ಕಣ್ಣೀರಲ್ಲಿದ್ದೀನಿ. ಆ ಬಲೆಗಳೆಲ್ಲ ತೊಳಿತಾ ಇದ್ರು ಅಂತ ವಾಕ್ಯ ಹೇಳುತ್ತೆ. ಬೆಸ್ತರು ಆ ನೀರಿನಿಂದ ಹೊರಗಡೆ, ಸಮುದ್ರದ ಹೊರಗಡೆ ಬಂದು ತಮ್ಮ ಬಲೆಗಳನ್ನ ತೊಳಿತಾ ಇದ್ರು. ದೇ ಆರ್ ವೈಂಡಿಂಗ್ ಅಪ್ ಆಲ್ ದೇರ್ ನೈಟ್ಸ್, ದೇ ಆರ್ ಕ್ಲೋಸಿಂಗ್ ದೇರ್ ಬಿಸ್ನೆಸ್. ಏನಕ್ಕೆ? ಇನ್ನು ವ್ಯಾಪಾರ ಆಗಲ್ಲ, ಇನ್ನೆಲ್ಲ ಮುಚ್ಕೊಂಡು ಹೋಗ್ಬಿಡೋಣ, ಮನೆಗೆ ಹೋಗ್ಬಿಡೋಣ, ಇನ್ನು ನಮ್ಮ ಲೈಫ್ ಮುಗಿದೋಯ್ತು. ಕಣ್ಣೀರಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ, ಬಡ್ಡಿ ಕಟ್ಟಬೇಕು, 10 ಜನಕ್ಕೆ ಉತ್ತರ ಕೊಡಬೇಕು, ಮನೆ ನೋಡ್ಕೋಬೇಕು, ಮನೆ ಮಕ್ಕಳನ್ನ ಸಾಕಬೇಕು. ಅಯ್ಯೋ, ಇಷ್ಟು ಭಾರ ನನ್ನ ಮೇಲೆ ಇದೆಯಲ್ಲ, ಈ ಭಾರ ಹೊತ್ಕೊಂಡು ನಾನು ಹೇಗೆ ಜೀವನ ಮಾಡಲಿ ಅಂತೇಳಿನೇ ಪೇತ್ರ ಭಾಳ ದುಃಖದಲ್ಲಿದ್ದ. ಅವನ ದುಃಖ, ಕಣ್ಣೀರು. ಒಂದು ವೇಳೆ ಅವನು ಆ ದಿನದಲ್ಲಿ ಒಂದು ಕೊನೆ ಘಟ್ಟಕ್ಕೆ ಬಂದಿರ್ಬೋದು, ಬೇಡ ಈ ವ್ಯಾಪಾರ ನಿಲ್ಲಿಸಿಬಿಡೋಣ, ಈ ವ್ಯಾಪಾರ ಬಿಟ್ಟು ನಾನು ಯಾವುದಾನ ಒಂದು ದೇಶಾಂತರಕ್ಕೆ ಹೋಗ್ಬಿಡೋಣ, ಮನೆಯೇ ಬಿಟ್ಟು ಹೋಗ್ಬಿಡೋಣ ಅನ್ನುವಂಥ ಒಂದು ಮುಕ್ತಾಯದ ಒಂದು ಆ ನುಡಿಗೆ ಅವನು ಬಂದಿರ್ಬೋದು. ಪ್ರಿಯ ಮಕ್ಕಳೇ, ಇವತ್ತು ನಾನು ಹೇಳ್ತೇನೆ, ನೀವು ಕೂಡ ಒಂದು ವೇಳೆ ಆ ರೀತಿ ನೀವು ಬಂದಿರ್ಬೋದು. ಮೊನ್ನೆ ಒಂದು ತಾಯಿ ಹೇಳ್ತಾರೆ, ಪಾಸ್ಟರ್ ನನ್ನ ಲೈಫೇ ಎಲ್ಲ ಮುಗಿದೋಯ್ತು, ನಾನೆಲ್ಲ ವೈಂಡ್ ಅಪ್ ಮಾಡಿ ಮನೆ ಬೀಗ ಹಾಕ್ಬಿಟ್ಟು, ಬೀಗನ ಪಕ್ಕದಲ್ಲಿ ಕೊಟ್ಟು, ಮೊಬೈಲು ಮನೇಲಿ ಇಟ್ಬಿಟ್ಟು ದೇಶಾಂತರಕ್ಕೆ ಹೋಗ್ಬಿಡ್ಬೇಕು. ಯಾಕಂದರೆ ಬಡ್ಡಿ ಕಟ್ಟಿ ಸಾಕಾಯಿತು. ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮದುವೆಗಳಿಗೆಲ್ಲ ಎಷ್ಟೋ ಕಡೆ ನಾನು ಸಾಲ ತೊಗೊಂಡು ಈಗ ಬಡ್ಡಿಗಾರರ ನನ್ನ ತಲೆ ತಿಂತಾ ಇದ್ದಾರೆ, ಫೈನಾನ್ಸ್ನವರು ಫೋನ್ ಕಾಲ್ಗಳು ಬರ್ತಾ ಇದೆ. ಇದೆಲ್ಲ ನೋಡಿ ನನ್ನ ಹಾರ್ಟ್ ವೀಕ್ ಆಗಿಬಿಟ್ಟಿದೆ. ಏನು ಮಾಡ್ಬೇಕು ನನಗೆ ಗೊತ್ತಿಲ್ಲ. ಗಂಡನಿಗೆ ಹೇಳಿದ್ರೆ ಅವ್ನು ನನ್ನ ಸಾಯಿಸ್ತಾನೆ, ಮಕ್ಕಳಿಗೆ ಹೇಳಿದ್ರೆ ನಂಬೋದಿಲ್ಲ. ಅದಕ್ಕೆ ನಾನೇ ಹೋಗ್ಬಿಡೋಣ ಅಂತೇಳಿ ವೈಂಡ್ ಅಪ್ ಮಾಡೋಣ ಅಂತ ಇದ್ದೆ. ಆದರೆ ಆ ತಾಯಿ 2 ವಾರಗಳವರೆಗೆ ಈ ವಾಕ್ಯ ಕೇಳಿದ ಆ ತಾಯಿಗೆ, ನಾನು ಪ್ರಿಯ ಮಕ್ಕಳೇ, ಆ ವಿಶೇಷವಾದ ರೀತಿಯಲ್ಲಿ ಅವರ ಸ್ವಂತ ತಮ್ಮಂದರು ಅವ್ರಿಗೊಂದು ದೊಡ್ಡ ಅಮೌಂಟ್ನ ಕೊಟ್ಟ, ಅಕ್ಕ ನೀನು ದುಃಖ ಪಡಬೇಡ, ನಿನಗೆ ಯಾವಾಗ ಹಣ ಆಗುತ್ತೆ ಅವಾಗ ಕೊಡು, ಸದ್ಯಕ್ಕೆ ತಗೋ, ಹೋಗು, ನಿನ್ನ ಸಾಲ ಫಸ್ಟ್ ಹೋಗಿ ಕ್ಲಿಯರ್ ಮಾಡು ಅಂತೇಳಿ ಕೊಟ್ಟಿದ ಮೇಲೆ ಆ ಹುಡುಗಿಗೆ, ಆ ತಾಯಿಗೆ ಸಂತೋಷ ಉಂಟಾಯಿತು. ಆ ಸಂತೋಷದಲ್ಲಿ ಆ ತಾಯಿ ಬಂದು ನಮ್ಮ ಸೇವೆಯಲ್ಲಿ ಬಂದು ದೇವರಿಗೊಂದು ಒಳ್ಳೆ ಒಂದು ಘನವಾದ ಒಂದು ಕಾಣಿಕೆಯನ್ನು ಕೊಟ್ಟು ಅವ್ರ ದೇವನ ಸನ್ಮಾನ ಮಾಡಿದರು. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಪ್ರಿಯ ಮಗಳೇ, ಇವತ್ತು ಈ ವಾಕ್ಯ ಕೇಳ್ತಾ ಇದ್ದೀರಾ, ನಿನ್ನ ಮನೆಯೊಳಗೆ ಕರ್ತನ ವಾಕ್ಯ ಬಂದಿದೆ, ನಿನ್ನ ಮನೆಯೊಳಗೆ ದೇವರು ಕದ ತಟ್ತಾ ಇದ್ದಾರೆ. ಮಗಳೇ, ಇದೋ ಹೃದಯದ ಬಾಗಿಲ ಮುಂದೆ ನಿಂತು ನಾನು ಕದವನ್ನು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವನೊಳಗೆ ಬಂದು ಭೋಜನ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಇವತ್ತು ಏಸಪ್ಪ ನಿಮ್ಮ ಮನೆಯೊಳಗೆ ಬರೋಕ್ಕೆ ಇಷ್ಟಪಡ್ತಾರೆ. ಈ ಆಗಸ್ಟ್ ತಿಂಗಳು ಸಂತೋಷವಾದ ತಿಂಗಳು, ಸಮೃದ್ಧಿಯಾದ ತಿಂಗಳು, ನಷ್ಟಗಳನ್ನು ಲಾಭವಾಗಿ ಪರಿವರ್ತನೆ ಮಾಡತಕ್ಕಂಥ ತಿಂಗಳು. ಗುಂಪು ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಸಣ್ಣ ಮಿಡತೆ, ಎಲ್ಲ ಮಿಡತೆಗಳಂದ್ರೆ ಸಣ್ಣ ದೊಡ್ಡ ವ್ಯಾಪಾರಗಳಲ್ಲಿ ಏನೆಲ್ಲ ನಷ್ಟಗಳನ್ನು ನೋಡಿದ್ದೀರಾ. ವೆನ್ ಯು ಕಮ್ ಬ್ಯಾಕ್ ಟು ಗಾಡ್ ವಿಲ್ ಗಿವ್ ಯು ಬ್ಯಾಕ್ ವಾಟ್ ಎವರ್ ಯು ಲಾಸ್ಟ್ ಇಟ್. ದೇವರು ವಾಕ್ಯ ಹೇಳುತ್ತೆ, ಊದಾರಿ ಮಗ, ಒಬ್ಬ ಕಳೆದು ಹೋದ ಕುಮಾರ ತಂದೆ ಮನೆಯಿಂದ ಬಿಟ್ಟು ಹೋದ ಮೇಲೆ ಅವನು ಮತ್ತೆ ವಾಪಸ್ ಬರಬೇಕಾದ್ರೆ ಆ ತಂದೆ ಅವನಿಗಾಗಿ ಕಾದು ಅವನಿಗೆ ಬೇಕಾದ ಎಲ್ಲ ಸ್ಥಾನಮಾನಗಳನ್ನ ಕೊಟ್ಟು, ಅಪ್ಪ ಮಗನೇ ನೀನು ಬಾ, ನನ್ನ ಮಗ ಸತ್ತು ಹೋಗಿದ್ದ, ಅದೀಗ ಬದುಕಿ ಬಂದಿದ್ದಾನೆ ಅಂತೇಳಿ ಆ ಕಳೆದು ಹೋದ ಕುಮಾರನ ತಂದೆ ಪ್ರೀತಿ ಮಾಡ್ತಾರೆ. ಒಂದು ವೇಳೆ ನೀವು ಈ ಪ್ರಪಂಚದಲ್ಲಿ ಕಳೆದು ಹೋಗಿರ್ಬೋದು, ಸಭೆಯಲ್ಲಿ ಕಳೆದು ಹೋಗಿರ್ಬೋದು, ಕುಟುಂಬದಲ್ಲಿ ಕಳೆದು ಹೋಗಿರ್ಬೋದು. ಕಳೆದು ಹೋದದನ್ನು ಹುಡುಕಿ ಮತ್ತೆ ನಿಮ್ಮನ್ನು ತನ್ನ ಸನ್ನಿಧಾನಕ್ಕೆ ಅಪ್ಪ ಕರೀತಾ ಇದ್ದಾರೆ. ಖಂಡಿತ ದೇವರು ಕಾರ್ಯ ಮಾಡ್ತಾರೆ. ನನ್ನ ಪ್ರಿಯ ದೇವ ಮಗಳೇ, ಇವತ್ತು ದೇವ್ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಯಾಕೆ ಗೊತ್ತಾ? ಅವರ ಹಸ್ತಗಳಿಂದ ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಅವರು ಶಕ್ತರಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಒಂದು ತಂದೆ ತನ್ನ ಹೆಂಡತಿಗಾಗಿ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು, ಎಷ್ಟೋ ವರ್ಷಗಳವರೆಗೆ ಖರ್ಚು ಮಾಡಿದ್ರು. ಆದರೆ ಅವಳಿಗೆ ಆ ಅಲರ್ಜಿ ರೋಗ ಬಿಡುಗಡೆ ಆಗಲಿಲ್ಲ. ಮೊನ್ನೆ ನಮ್ಮ ಪಸ್ಕ ಹಬ್ಬದಲ್ಲಿ ಬಂದಂಥ
ಆ ಹಬ್ಬದಲ್ಲಿ ಬಂದಂಥ ಪ್ರಾರ್ಥನೆ ಎಣ್ಣೆ ತೆಗೆದುಕೊಂಡೋಗಿ ಪ್ರೇಯರ್ ಮಾಡಿ ಆ ತಾಯಿಗೆ ಕೊಟ್ಟೆ. ಅವನ ಗಂಡ ಹೆಂಡತಿ ನಮ್ಮ ಆಫೀಸಿಗೆ ಬಂದಿದ್ದಾರೆ, ಆ ಎಮ್ಮನ ಕೈಯಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಅಯ್ಯೋ ಮೈ ಉರಿಯತ್ತೆ, ಅಯ್ಯೋ ಮೈ ಉರಿಯತ್ತೆ, ಇರಿಟೇಷನ್ ಆಗ್ತದೆ, ಬರ್ನಿಂಗ್ ಆಗ್ತಾಯಿದೆ ಅಪ್ಪ, ಇಡೀ ದೇಹ ಯಾರೋ ಸುಡ್ತಾ ಇದ್ದಾರೆ, ಎಲ್ಲಿ ಉಚ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆ ರೀತಿಯಾದ ಒಂದು ಮನಸ್ಥಿತಿ ಪ್ರಿಯ ಮಕ್ಕಳೇ. ಹೇಗೆ ಇರ್ಬೋದು? ಗಂಡ ಹೇಗೆ ನೋಡ್ಬೋದು? ಮಕ್ಕಳು ಹೇಗೆ ನೋಡ್ಬೋದು? ಆ ತಾಯಿ ಅಡುಗೆ ಮಾಡ್ತಾರ, ಸ್ನಾನ ಮಾಡ್ತಾರ, ಮಕ್ಕಳನ್ನ ನೋಡ್ಕೊಳ್ತಾರ. ಇಂಥ ಒಂದು ಸ್ಥಿತಿ ಎಷ್ಟೋ ವರ್ಷಗಳಿಂದ ಇತ್ತು. ಒಂದೇ ಒಂದು ಪ್ರಾರ್ಥನೆ ಆ ಎಣ್ಣೆ ತಗೊಂಡೋಗಿ ಹಚ್ಚಬೇಕಾದ್ರೆ ಅದೇ ರಾತ್ರಿಯಲ್ಲಿ ಒಂದು ದೈವಿಕವಾದ ಪ್ರಸನ್ನತೆ ಆ ತಾಯಿನ ಮುಟ್ಟಿ ಅದ್ಭುತವಾಗಿ ದೇವರ ಆ ಮಕ್ಕಳಿಗೆ ಬಿಡುಗಡೆ ಮಾಡಿ, ಇನ್ನು ನೆಸ್ಟನೇ ಇಲ್ಲ, ಇನ್ನು ಆಸ್ಪತ್ರೆನೇ ಇಲ್ಲದೇ ಹಾಗೆ ದೇವರವ್ರನ್ನ ಮಾರಿಸ್ಬಿಟ್ರು. ಯಾಕೆ ಗೊತ್ತಾ ಇದು ಹೇಳ್ತೇನೆ ಪ್ರಿಯ ಮಗಳೇ, ಕರ್ತ ನಿಮ್ಮ ಮನೆಯನ್ನು ಮುಟ್ತಾರೆ, ಆಶೀರ್ವಾದ ಮಾಡ್ತಾರೆ. ಕರ್ತನಿಗೆ ಅವಕಾಶ ಕೊಡಿ. ಇಲ್ಲಿ ನಾವು ನೋಡ್ತೇವೆ, ಪೇತ್ರ ಸನ್ಮಾನ ಮಾಡ್ದ, ಆ ದೋಣಿ ಅವಳಿಗೆ ತಂದು ದೇವ್ರಿಗೆ ಕೊಟ್ಟ. ಅಪ್ಪ ನೀನು ಕೂತ್ಕೋ, ನನ್ನ ಮನೆಯೊಳಗೆ ಬಾ, ನನ್ನ ನಷ್ಟ ಬದಲಾಯಿಸು, ನಾನು ಕಷ್ಟದಲ್ಲಿದ್ದೀನಿ, ಎಲ್ಲ ಕಡೆ ಟ್ರೈ ಮಾಡಿದ್ದೀನಿ, ಎಲ್ಲೂ ಆಗಿಲ್ಲ. ಅದು ಏನೋ ನೀವು ಮಾತಾಡ್ತಾ ಇದ್ದೀವಿ ಉಪದೇಶ, ಆ ಉಪದೇಶ ನನಗೇನೋ ಆಗ್ಬೋದಂತೇಳಿ ಆ ದೇವ್ರ ವಾಕ್ಯಕ್ಕೆ ಅವನು ನಮ್ರತೆ ಮಾಡಿ ಸನ್ಮಾನ ಮಾಡ್ದ. ಅವನು ಸನ್ಮಾನ ಮಾಡಿದ್ದಕ್ಕೆ ಆ ದೇವ್ರು ಏಸಪ್ಪ ಹೇಳ್ತಾರೆ, ಅವರು ಆ ಉಪದೇಶವನ್ನು ಮುಗಿಸಿದ ಮೇಲೆ, ಅವರು ಮಾತನಾಡಿದ್ದನ್ನು ಮುಗಿಸಿದ ಮೇಲೆ, ಆಳವಾದ ಸ್ಥಳಕ್ಕೆ ನಿನ್ನ ದೋಣಿಯನ್ನು ನಡೆಸು, ಆಳವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಪ್ಪ, ನಾನು ನಿನ್ನ ಮನೆಯನ್ನು ಆಶೀರ್ವಾದ ಮಾಡ್ತೇನೆ. ನಾವು ವೆನ್ ಹಿ ಹ್ಯಾಡ್ ಫಿನಿಶ್ ಸ್ಪೀಕಿಂಗ್ ದ ಸರ್ಮನ್, Jesus said to Simon, put out into a deep waters and let down your nets for a catch. And Simon answering to the Lord and said, Master, we have worked hard work all over the night and have caught nothing. Nevertheless, at your word, I will let down the net. ಆದರೂ ನಾವು ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದೇವೆ, ಆದರೆ ನಿನ್ನ ಮಾತಿನ ಮೇಲೆ, ಏನು ಹೇಳ್ತಾರೆ, ನಿನ್ನ ಮಾತಿನ ಮೇಲೆ ನನ್ನ ಬಲೆಗಳನ್ನ ನೋಡಿ. ಆಗ ಅದ್ಭುತ ಆಗಬೇಕಂದ್ರೆ, ನಮ್ಮ ವಿಶ್ವಾಸ ಎಲ್ಲಿ ಬರಬೇಕಂದ್ರೆ, ಯೇಸು ಸ್ವಾಮಿ ಮಾತಾಡಿದ ಪ್ರಸಂಗದ ಮೇಲೆ, ಆ ವಾಕ್ಯದ ಮೇಲೆ ನಮ್ಮ ವಿಶ್ವಾಸ ಬರಬೇಕು. ಯಾಕಂದರೆ ಪ್ರಿಯ ದೇವ ಮಕ್ಕಳೇ, ದೇವರು ಸರ್ವ ಸೃಷ್ಟಿಗಳನ್ನು ತನ್ನ ಮಾತಿಂದ ಸೃಷ್ಟಿ ಮಾಡಿದ್ದಾರೆ. ಆಕಾಶ ಉಂಟಾಗಲಿ, ಭೂಮಿ ಉಂಟಾಗಲಿ, ಬೆಳಕು ಉಂಟಾಗಲಿ, ಎಲ್ಲವನ್ನ ಹೇಳಿ ಅವರು ಸೃಷ್ಟಿ ಮಾಡಿದ್ದಾರೆ, ಹೇಳಿ ಸೃಷ್ಟಿ ಮಾಡಿದ್ದಾರೆ. ಆಗ ಇವತ್ತು ನಾನು ಹೇಳ್ತೇನೆ, ಇವತ್ತು ಆ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ನನಗಾಗತ್ತೆ, ನಾನು ಎಲ್ಲ ನಂಬ್ತೀನಿ, ನನ್ನ ದೇವ್ರ ಆಶೀರ್ವಾದ ಮಾಡ್ತಾರೆ, ಅದ್ಭುತಗಳಾಗತ್ತೆ. ಯಾಕಂದರೆ ನೀನು ಎಲ್ಲರೋ ಈ ದೇವರಪ್ಪ, ನೀನು ಕಾಣುವ ದೇವರು. ಆ ರೀತಿ ದೇವರ ಸನ್ನಿಧಾನಕ್ಕೆ ಯಾವಾಗ ನೀವು ಬಂದ್ಬಿಡ್ತೀರಾ ನನ್ನ ಪ್ರಿಯ ಮಗಳೇ, ನಿಮ್ಮ ಮನೆಯೊಳಗೆ ಒಂದು ದೊಡ್ಡ ಆಶೀರ್ವಾದ ಉಂಟಾಗಿ ಬಂದ್ಬಿಡುತ್ತೆ. ಎಲ್ಲರೋ ಈ ದೇವರು ಆತನ ಕಾಣುವ ದೇವರಾಗಿ ಈ ಆಗಸ್ಟ್ ತಿಂಗಳಲ್ಲಿ ಕತ್ತಲೆ ತುಂಬಿದೆಯಾ, ಕಣ್ಣೀರು ತುಂಬಿದೆಯಾ, ನಷ್ಟ ತುಂಬಿದೆಯಾ? ಕತ್ತಲೆಗೆ ಬದಲಾಗಿ ಬೆಳಕು, ನಷ್ಟಕ್ಕೆ ಬದಲಾಗಿ ಲಾಭ, ಸೋಲಿಗೆ ಬದಲಾಗಿ ಕೆಲವು ಅಪ್ಪ ನಿಮ್ಮ ಜೀವನದಲ್ಲಿ ಇಡಕ್ಕೆ ಆತ ಬಂದಿದ್ದಾನೆ. ಆಶೀರ್ವಾದ ದೇವರು ನಮ್ಮ ಜೀವಿತದಲ್ಲಿ ಅವರು ವೃದ್ಧಿ ಮಾಡಿಬಿಡ್ತಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಕರಗಳ ತಟ್ಟಿ ದೇವರಿಗೆ ಪ್ರೀತಿ ಮಾಡುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾದಿ. ಓ ಪ್ರೀತಿ ಮಾಡುವೆ, ಸಂತೋಷವಾಗಿ ಇನ್ನೂ ಮನೆಗಳ ಕೂತ್ಕೊಂಡಿದ್ದೀರಾ, ಚಪ್ಪಾಳೆ ತಟ್ಟಿ ಆರಾಧಿಪೆ, ಇನ್ನೂ ದಾದಿ. ಪ್ರೀತಿ ಮಾಡುವೆ, ಇನ್ನೂ ಹೆಚ್ಚಾಗಿ ಮನೆಗಳಲ್ಲಿ ಕೂತ್ಕೊಂಡಿದ್ದೀರಾ, ಹೊರ ದೇಶಗಳಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ, ಲಂಡನ್ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ, ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ, ಚಪ್ಪಾಳಿಗೆ ಪೂರ್ಣ ಮನಸ್ಸಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನಸ್ಸಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ, ಓ ಆರಾಧನೆ 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 ಆರಾಧನೆ, ಓ
ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಆಮೆನ್. ಕಣ್ಣೀರು ಒರೆಸ್ತಾರಪ್ಪ. ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರವಯ್ಯ ಕಾಣುವೆ ಸ್ತೋತ್ರವಯ್ಯ ಕಾಣುವೆ ಸ್ತೋತ್ರವಯ್ಯ ಕಾಣುವೆ ಸ್ತೋತ್ರವಯ್ಯ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನಸ್ಸಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನಸ್ಸಿನಿಂದ ಪ್ರೀತಿಸುವೆ. ಆರಾಧನೆ 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 ಓ ಆರಾಧನೆ 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 ಓ ಆರಾಧನೆ ಆರಾಧನೆ. ಬನ್ನಿ ಚಪ್ಪಾಳೆ ತಟ್ಟಿ ಮನೆ ಮನೆಗಳು ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ? ಕರಗತ್ತಲ್ಲಿ ಸ್ತೋತ್ರ ಬನ್ನಿ. ಚಪ್ಪಾಳೆ 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 ಚಪ್ಪಾಳೆ. ಆರಾಧನೆ 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 ಸ್ತೋತ್ರ ಮಾಡಿ ಬಿಡುಗಡೆಯೊಂದಿಗೆ ಬಿಡುಗಡೆಯೊಂದಿಗೆ ಆರಾಧನೆ ಆರಾಧನೆ ಓ ಆರಾಧನೆ ಆರಾಧನೆ ಹಲ್ಲೆಲೂಯಾ 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 ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. Thank you Jesus. Thank you Jesus. Thank you Jesus. Oh, thank you Jesus. 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 Hallelujah. 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 Amen. Hallelujah. 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 ಜೀವನದಲ್ಲಿ ಅವನಿಗೆ ಎಷ್ಟು ಕಷ್ಟ ಇದ್ದಿರ್ಬೋದು. ಇವತ್ತೊಂದು ಮನೆಯಲ್ಲಿ 3 ಮಕ್ಳು ಇಟ್ಕೊಂಡಂಥ ತಂದೆ ಅವನ ಕೆಲಸಕ್ಕೆ ಹೋಗೋ ಒಂದು ಕೂಲಿ ಕೆಲಸಕ್ಕೆ ಹೋದರೆ ಆವತ್ತೆಲ್ಲ ಅವನಿಗೆ ಕೂಲಿ ಸಿಕ್ಕಿಲ್ಲ ಅಂದರೆ ಅವನು ಮನೆಗೆ ಬರ್ತಾನೆ. ಮಾರನೇ ದಿನ ಮತ್ತೆ ಎದ್ದೋಗ್ತಾನೆ, ತಿರ್ಗಾ ಕೆಲಸಕ್ಕೆ ಹೋಗ್ತಾನೆ. ಅವತ್ತು ಅವನಿಗೆ ಕೆಲಸ ಸಿಗೋದಿಲ್ಲ. ತಿರ್ಗಾ ಮನೆಗೆ ಬರ್ತಾನೆ, ಮತ್ತೆ ಎದ್ದು ತಿರ್ಗಾ ಮನೆ ಕೆಲಸಕ್ಕೆ ಹೋಗ್ತಾನೆ. ತಿರ್ಗಾ ಅವನು ಹೋದಾಗ ಎಲ್ಲೂ ಅವನಿಗೆ ಕೆಲಸ. ಹೀಗೆ ತಿಂಗಳಾನುಗಟ್ಟಲೆ ಒಂದು ವ್ಯಕ್ತಿಗೆ
ಕೆಲಸನೇ ಸಿಕ್ಕಿಲ್ಲ ಅಂದರೆ ಹೆಂಡತಿ ರೆಸ್ಪಾನ್ಸ್ ಹೇಗಿರುತ್ತೆ, ಹೆಂಡತಿ ಹೇಗೆ ಪ್ರವರ್ತಿಸ್ತಾಳೆ, ಮಕ್ಕಳು ಹೇಗೆ ಧಿಕ್ಕರಿಸ್ತಾರೆ ತಂದೆನ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಆ ನಷ್ಟ ಎಲ್ಲಿಂದ ಬಂತದು? ಇಟ್ಸ್ ಬಿಕಾಸ್ ಆಫ್ ಸಿನ್. ಹೌ ದಿಸ್ ಪಾವರ್ಟಿ ಕೇಮ್? ಇಟ್ ಇಸ್ ಬಿಕಾಸ್ ಆಫ್ ಯುವರ್ ಸಿನ್. ದ ವೇಜಸ್ ಆಫ್ ದ ಸಿನ್ ಇಸ್ ದ ಡೆತ್. ಪಾಪದ ಸಂಬಳ ಮರಣ. ಪಾಪ ಮಾಡೋನು ಪಾಪಕ್ಕೆ ದಾಸನಾಗಿದ್ದಾನೆ, ಪಾಪದ ಸಂಬಳ ಮರಣ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಕಾಣಲಾರದೇ ಹೋದರು. ಆಲ್ ಹ್ಯಾವ್ ಸಿನ್ಡ್ ಆ್ಯಂಡ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ದ ಲಾರ್ಡ್. ಫಾರ್ ದೆರ್ ಈಸ್ ನೋ ಕಾಂಡಮ್ನೇಷನ್ ಫಾರ್ ದೋಸ್ ಹೂ ಆರ್ ಇನ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತನಲ್ಲಿ ಇರೋನಿಗೆ ಇನ್ನು ಅಪರಾಧಿಗಳ ಸ್ಥಾನ ಇಲ್ಲ. ವೈ? ಜೀಸಸ್ ಟುಕ್ ಆಲ್ ಅವರ್ ಸಿನ್ಸ್ ಓವರ್ ದ ಕ್ರಾಸ್. ತನ್ನ ರಕ್ತವನ್ನು, ಸಾರಕ್ತವನ್ನು ಸುರಿಸಿ ಶಿಲುಬೆ ಮುಖಾಂತರ ಒಂದು ಬಿಡುಗಡೆ ಮಾಡಿದ್ರು. ಎಸಪ್ಪ, ಈ ಮಕ್ಕಳಿಗೆ ಏನಾದರೂ ಮಾಡಬೇಕೆ, ಈ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೇದಾಗಬೇಕೆ, ಇವರ ನಷ್ಟವನ್ನು ಬದಲಾಯಿಸಬೇಕು, ಇವರ ಕಣ್ಣಿನ ತೆಗಿಬೇಕು, ಇವರ ಕತ್ತಲೆಗಳನ್ನ ತೆಗೆದು ಬೆಳಕಾಗಿ ಮಾಡಬೇಕಂತೇಳಿ ಯೇಸು ಸ್ವಾಮಿ ಒಂದು ಕುರಿಮರಿಯಾಗಿ ಈ ಜಗತ್ತಿಗೆ ಬಂದ. ಸ್ಥಾನಿಕನಾದ ಯೋವನ್ ಹೇಳ್ತಾರೆ, ಇದೋ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಬಿಹೋಲ್ಡ್ ದ ಲ್ಯಾಮ್ ಹೂ ಟೇಕ್ಸ್ ಅವೇ ದ ಸಿನ್ಸ್ ಆಫ್ ದ ವರ್ಲ್ಡ್. ನನ್ನ ಪ್ರಿಯ ದೇವ ಮಕ್ಕಳೇ, ನಿಮಗೋಸ್ಕರ ನನಗೋಸ್ಕರ ಯೇಸು ಶಿಲುಬೆ ಮೇಲೆ ಆಕ್ರಂದನ ಮಾಡಿ ತನ್ನ ಸ್ವಾರಕ್ತ ಸುರಿಸಿದ್ದಾರೆ. ಯಾಕೆ? ಆ ಪಾಪ ನಮ್ಮ ನಡೆದಿದೆ. ವೆನ್ ಯು ಡನ್ ದ ಸಿನ್, ಯಾವಾಗ ಪಾಪ ಬಂದ್ಬಿಡುತ್ತೆ, ನಮ್ಮ ಮನೆಯೊಳಗೆ ಆಶೀರ್ವಾದ ಕಳ್ಕೊಳ್ತೀವಿ, ಅಸಮಾಧಾನಗಳು ಬರುತ್ತೆ, ವ್ಯಾಪಾರ ಹೋಗುತ್ತೆ, ಹಣಕಾಸು ನಿಲ್ಲಲ್ಲ, ಮಕ್ಕಳಿಗೆ ಆರೋಗ್ಯ ಬರಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ನಿಲ್ಲಲ್ಲ, ಮನೆಯಲ್ಲಿ ಯಾರಿಗೂ ಮದುವೆ ಆಗಲ್ಲ, ಮದುವೆ ಆದವ್ರಿಗೆ ಯಾರಿಗೂ ಮಕ್ಕಳಾಗಲ್ಲ, ಮಕ್ಕಳಾದವ್ರಿಗೆ ಯಾರಿಗೂ ಒಳ್ಳೆಯದಾಗೋದಿಲ್ಲ. ಮನೆಯೇ ವಿಚಿತ್ರವಾದ ರೀತಿಯಲ್ಲಿ ಹೋಗ್ಬಿಡೋದು. ಯಾಕೆ? ಸೈತಾನನು ನಾಶ ಮಾಡೋದಕ್ಕಾಗಿಯೂ ಕೊಲ್ಲುವುದಕ್ಕೂ ಮತ್ತು ನಮ್ಮನ್ನು ಸೂಲುವುದಕ್ಕಾಗಿ ಬಂದ. ದ ಡೆವಿಲ್ ಮೀನ್ಸ್ ಥೀಫ್ ಅಂತ ಹೇಳ್ತಾರೆ. ಕಳ್ಳನು ಕದಿಯುವುದಕ್ಕೂ ಸೂಲುವುದಕ್ಕೂ ನಾಶ ಮಾಡೋದಕ್ಕಾಗಿ ಬಂದ. ದ ಥೀಫ್ ಹ್ಯಾಸ್ ಕಮ್ ಟು ಸ್ಟೀಲ್ ಆ್ಯಂಡ್ ಕಿಲ್ ಆ್ಯಂಡ್ ಡಿಸ್ಟ್ರಾಯ್, but I have come to give my life so that the life may be in abundance for you. ನಾನು ನನ್ನ ಕುರಿಗಳಿಗೆ ಜೀವ ಕೊಡಬೇಕಂತಲೇ ಬಂದಿದ್ದೇನೆ. ಪ್ರೈಸ್ ದ ಲಾರ್ಡ್. ಆ ಜೀವ ಸಮೃದ್ಧಿಯಾಗಿರಬೇಕಂತ ಬಂದಿದ್ದೇನೆ. ಏಸಪ್ಪ ಪ್ರಸಂಗ ಮುಗಿಸಿದ ಮೇಲೆ ಮೇ ಬಿ ಪೇತ್ರ ಅವ್ರ ಪಾದಕ್ಕೆ ಬಿದ್ದಿರ್ಬೋದು. ವಿ ಡೋಂಟ್ ನೋ. ಕಣ್ಣಲ್ಲಿ ನೀರು ಹಾಕಿರ್ಬೋದು. ಜೀಸಸ್, ನನ್ನ ಕೈಲಿ ಏನೂ ಆಗಲಿಲ್ಲಪ್ಪ, ಐ ಡೋಂಟ್ ನೋ, ನನಗೇನು ಹಾಕಾಗ್ತಾ ಇಲ್ಲ ಸ್ವಾಮಿ, ಕುಟುಂಬ ನಡೆಸೋಕ್ಕಾಗ್ತಾ ಇಲ್ಲಪ್ಪ. ಇವತ್ತು ನೀವು ಕೂಡ ಆ ರೀತಿ ಕಣ್ಣೀರಲ್ಲಿ ಮನೆಯೊಳಗೆ ಒಬ್ಬರೇ ರೂಮಲ್ಲಿ ಕೂತ್ಕೊಂಡು ಮನೇಲಿ ನನ್ನ ಹೆಂಡ್ತಿನ ಸಾಕೋಕ್ಕಾಗ್ತಾ ಇಲ್ಲ, ನನ್ನ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಾ? ನನ್ನ ಪ್ರಿಯ ಮಗಳೇ, ಮನೇಲಿ ಕೂತ್ಕೊಂಡು ಗಂಡ ಕೆಲಸಕ್ಕೆ ಹೋದ್ಮೇಲೆ ಅಳ್ತಾ ಇದೀಯ ನೀನು, ಅಯ್ಯೋ ನನಗೇನು ಮಾಡೋಕ್ಕಾಗ್ತಾಯಿಲ್ಲ, ಮಂದಿ ನನಗೆ ಭಾಳ ತ್ರಾಸು ಕೊಡ್ತಾ ಇದ್ದಾರೆ, ಎಲ್ಲಿಂದನೋ ಹೋಗ್ಲಪ್ಪ ತಂದೆ ಅಂತೇಳಿ ಅಳ್ತಾ ಇದೀಯ ನೀನು. ಇವತ್ತು ಅವನ ಹತ್ತಿರ್ಬೋದು, ಕಣ್ಣಲ್ಲಿ ನೀರು ಹಾಕಿರ್ಬೋದು. ಅಪ್ಪ ಹೇಳ್ತಾರೆ, ಮಗನೇ, ಇನ್ನು ನೀನು ಬಂದಂತಲ್ಲಿರೋದಿಲ್ಲ, ಬಿಡುಗಡೆ ಕೊಡೋದಕ್ಕಾಗಿ ಬಂದಿದ್ದೇನೆ. ಇನ್ನು ನೀನು ನಷ್ಟ ಇರೋದಿಲ್ಲ. ಕಷ್ಟಪಟ್ಟು ಪಟ್ಟು ಪಟ್ಟು ನಷ್ಟದಲ್ಲಿ ಮುಳುಗೋಗಿದೆಯಾ, ಅವಮಾನ ಪಟ್ಟಿದೆಯಾ, ಅವಮಾನಿಸಲ್ಪಟ್ಟ ನಿನಗೆ ಎರಡರಷ್ಟು ಮಾನ ಕೊಡೋದಕ್ಕಾಗಿ ಬಂದಿದ್ದಾರೆ. ದೇವರ ವಾಕ್ಯ ಹೇಳುತ್ತೆ, ಏಳು, ಎದ್ದೇಳು, ಪ್ರಕಾಶಿಸು, ಎದ್ದು ಪ್ರಕಾಶಿಸು, ನಿನ್ನ ಬೆಳಕು ನಿನ್ನ ಮೇಲೆ ಪ್ರಜ್ವಲಿಸಿ ಬಂದಿದೆ. ಅರೈಸ್ ಆ್ಯಂಡ್ ಶೈನ್, ದ ಲೈಟ್ ಹಸ್ ಕಮ್ ಆನ್ ಯು. Arise and shine. What kind of light? It is a rehema, the word of rehema. It's a word of anointing. It's a word of blessing. It's a word of ಅಭಿಷೇಕದ ಆಶೀರ್ವಾದ ನಿಮ್ಮ ಮನೆ ಮೇಲೆ ತುಂಬಲ್ಪಡುತ್ತೆ. God said only one thing, ನಿನ್ನ ಆ ಬಲೆಗಳನ್ನು ಆಳವಾದ ಕಡೆಗೆ ಬಲೆಗಳನ್ನು ಹಾಕು ಅಂತ ಹೇಳ್ಬೇಕಾದ್ರೆ, ದಟ್ ಈಸ್ ದ ವರ್ಡ್ ಆಫ್ ರೆಹೆಮಾ, ದಟ್ಸ್ ದ ವರ್ಡ್ ಆಫ್ ಅನಾಯಿಂಟಿಂಗ್ ಹಸ್ ಕಮ್. ನಿನ್ನ ದೇವರ ವಾಕ್ಯ ಹೇಳ್ಬೇಕಾದ್ರೆ ಭೂಮಿ ಜಗತ್ತು ಉಂಟಾಯಿತು, ಬೆಳಕು ಉಂಟಾಯಿತು. ಏಸಪ್ಪನ ನೋಡಿ ಹೇಳ್ತಾರೆ, ಮಗನೇ ನಿನ್ನ ಬಲೆಯನ್ನು ಆಳವಾದ ಕಡೆಗೆ ನಡೆಸು. ಅವನ ರಿಪ್ಲೈ ಏನಾಗಿತ್ತು? ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೇವೆ, ಜೀವನವೇ ಕಷ್ಟಪಟ್ಟಿದ್ದೇವೆ, ಎಲ್ಲ ಕಳ್ಕೊಂಡಿದ್ದೇವೆ. ವಿ ಲಾಸ್ಟ್ ಎವ್ರಿಥಿಂಗ್ ಮೈ ಲಾರ್ಡ್. ಹಣ ಕಳ್ಕೊಂಡೆ, ಮನೆ ಕಳ್ಕೊಂಡೆ, ಒಡವೆ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ಇರೋದು ಒಂದೇ ಒಂದು ಬೋಟಪ್ಪ, ಆ ಬೋಟ್ ಬಿಟ್ಟರೆ ಏನಿಲ್ಲ. ಇವತ್ತು ನೀವು ಹೇಳ್ತಾ ಇದ್ದೀರಾ, ಮನೆ ಮುಂದೆ ಇರೋ ಒಂದು TVS ಗಾಡಿ ಒಂದೇ ಒಂದಿದೆ, ಹಳೆಯ ಆಟೋ ರಿಕ್ಷಾ ಇದೆ. ಭಯಪಡಬೇಡಿ, ನಿಮ್ಮ ಗಾಡಿಗಳನ್ನ ಬ್ಲೆಸ್ ಮಾಡೋಕ್ಕೆ ಆತ ಶಕ್ತನಾಗಿದ್ದಾನೆ. ಆತನ ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಆತನ ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನುಡಿರಿ ಕರ್ತನ ಎಲ್ಲ ಕಾರ್ಯ. ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನ ಆತ ನೀಗ್ಸೋಕ್ಕೆ ಶಕ್ತನಾಗಿದೆ. ಒಂದು ಆಟೋ ಡ್ರೈವರ್ ಬಂದಾಗ ಪ್ರಾರ್ಥನೆ ಮಾಡಿ ಹೇಳಿದೆ, ಹೋಗಪ್ಪ
ನಿನ್ನ ಆಶೀರ್ವಾದ ಮಾಡ್ತಾರೆ. ಪಾಸ್ಟ್ ಏನಂತ ವ್ಯಾಪಾರನೇ ಆಗ್ತಾಯಿಲ್ಲ, ಒಳ್ಳೆ ಆಟ ತೊಗೊಳ್ತೀಯ, ಹೋಗಪ್ಪ ಏನು ಪಾಸ್ಟ್ ಆಟನೇ ವರ್ಕ್ ಆಗಿಲ್ಲ ಅಂತೀನಿ, ಹೊಸ ಆಟ ತೊಗೊಳ್ತೀನಿ ಅಂತ ಹೇಳ್ತೀರಲ್ಲ, ಆಗುತ್ತಪ್ಪ, ಬ್ಲೆಸ್ಸಿಂಗ್ ಆಗ್ತೀನಿ ನೀನು, ಕರ್ತ ನಿನಗಾಗಿ ಶಿಲುಬೆ ಮೇಲೆ ಎಲ್ಲ ಕೊಟ್ಟಿದ್ದಾರೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರ ಐಶ್ವರ್ಯಕ್ಕೆ ತಕ್ಕಾಗಿ ನನ್ನ ಪ್ರತಿಯೊಂದು ಕೊರತೆ ನೀಗಿಸೋದಕ್ಕಾಗಿ ಸ್ತೋತ್ರ. ಕರ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು, ಕರ್ತನ ಕೃಪೆ ಶಾಶ್ವತವಾದದ್ದು, ಕರ್ತನ ಕೃಪೆ ಶಾಶ್ವತವಾದ್ದು ಅಂತ ಹೇಳೋಕ್ಕೆ ಸ್ಟಾರ್ಟ್ ಹೇಳ್ದ. ವಾರಗಟ್ಟಲೆ ಹೇಳ್ದ. ಒಂದು 2-3 ವಾರ ಆದಮೇಲೆ ಯಾರೋ ಒಬ್ಬರು ವ್ಯಕ್ತಿ ಏರ್ಪೋರ್ಟ್ಗೆ ಹೋಗ್ಬೇಕಾಯ್ತು, ಅವ್ರಿಗೆ ಎಲ್ಲೂ ಟ್ಯಾಕ್ಸಿ ಸಿಕ್ಕಿಲ್ಲ. ಕೊನೆಗೆ ಆಟೋ ಹಿಡ್ಕೊಂಡು ದಯಮಾಡಿ ನನಗೆ ಏರ್ಪೋರ್ಟ್ ಡ್ರಾಪ್ ಮಾಡ್ತೀಯಪ್ಪ ಅಂತ ಹೇಳಿದ್ರು. ಆಯಿತು ಸರ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ. ಅವ್ರ ಸೂಟ್ ಕೇಸು, ಚಿಕ್ಕ ಬ್ರೀಫ್ ಕೇಸು, ಚಿಕ್ಕ ಬ್ಯಾಗು ಎಲ್ಲ ಹತ್ಕೊಂಡು ಭಾಳ ಸ್ಪೀಡಾಗಿ ಕರ್ಕೊಂಡೋದು. ಬೇಗ ಹೋಗಪ್ಪ, ಫ್ಲೈಟ್ ಹೋಗ್ಬಿಟ್ರೆ ತುಂಬ ಕಷ್ಟ ಅಂತ ಹೇಳಿದ್ರು. ಕೊನೆಗೆ ಹೇಗೂ ಮಾಡಿ ಹರಸಾಹಸ ಮಾಡಿ ಟ್ರಾಫಿಕೆಲ್ಲ ದಾಟ್ಕೊಂಡು ಇನ್ ಟೈಮ್ಗೆ ಅವನು ಅಲ್ಲಿ ತಂದು ಅವನ ಏರ್ಪೋರ್ಟಲ್ಲಿ ಬಿಟ್ಟು. ಆ ಯಪ್ಪ ಅವನಿಗೆ ತುಂಬ ಸಂತೋಷಪಟ್ಟು ಅವ್ನು ಕೇಳಿದ 500 ರೂಪಾಯಿ, ಅವನಿಗೆ 2,000 ರೂಪಾಯಿ 4 ನೋಟು ಅವ್ನು ಕೇಳ್ಕೊಟ್ಟು, ಚೆನ್ನಾಗಿರಪ್ಪ, ನನ್ನ ಏರೋಪ್ಲೇನ್ ಫ್ಲೈಟ್ ನಾನು ಮಿಸ್ ಮಾಡಿದೆ, ನನಗೆ ಆಶೀರ್ವಾದ, ನನಗೊಂದು ಸೇವ್ ಮಾಡಿ ಒಳ್ಳೆ ಸಮಯಕ್ಕೆ ಸರಿಯಾಗಿ ಬಂದಿದೆ ಅಂಥೇಳಿ ಕೊಟ್ಟು ಹೋಗ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಆದರೆ ಇವನು ಆಟೋ ತೊಗೊಂಡು ಮನೆಗೆ ಹೋಗ್ಬೇಕಾದ್ರೆ ಹಾಗೇ ಎಷ್ಟೋ ಕಿಲೋಮೀಟ್ರ್ ದಾಟಿ ಹೋಗ್ಬೇಕಾದ್ರೆ ಎಲ್ಲೋ ಒಂದು ಹಂಪ್ ಬಂತು. ಹಂಪ್ ದಾಟಿದ ತಕ್ಷಣ ಏನೋ ಕೆಳಗೆ ಬಿದ್ದಂಗೆ ಆಯಿತು. ಒಂದು ದೊಡ್ಡ ಫೈಲು, ಆ ಫೈಲ್ನ ಅಪ್ಪ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಫೈಲಲ್ಲಿ ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳತಕ್ಕಂಥ ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳು, ಎಲ್ಲ ಡಿಗಳು, ಚೆಕ್ಗಳು, ವೋಚರ್ಸ್ಗಳು, ಎಲ್ಲ ಪೇಪರ್ಸ್ಗಳು ಅದರಲ್ಲಿದೆ. ಆ ಫೈಲ್ ಹಿಡ್ಕೊಂಡು ಅಲ್ಲಿ ಕೆಲಸ ಆರಂಭ ಮಾಡಬೇಕು. ಕೋಟಿಗಟ್ಟಲೆ, 12 ಕೋಟಿ, 15 ಕೋಟಿ, 20 ಕೋಟಿ ಈ ರೀತಿಯಾದ ಬಿಸ್ನೆಸ್ ಮಾಡೋದಕ್ಕೆ ಅದೇ ಮೇಯ್ನ್ ಪೇಪರು. ಅಲ್ಲಿಂದ ಅವ್ರು ಏರ್ಪೋರ್ಟ್ಗೆ ಫೋನ್ ಮಾಡ್ತಾರೆ. ಏರ್ಪೋರ್ಟ್ ಹೇಳಿದ್ರಂತೆ, ಇಲ್ಲ ಸರ್ ಎಲ್ಲೂ ಇಲ್ಲ, ನಿಮ್ದು ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೊನೆಗೆ ತುಂಬ ಡೆಸ್ಪರೇಟಾಗಿ 1 ವಾರ ಬಿಟ್ಟು ಅವರು ಏರೋಪ್ಲೇನ್ ತೆಗೆದು ಅವ್ನು ಮತ್ತೆ ಊರಿಗೆ ಬಂದು ಹುಡುಕಿದ್ರಂತೆ. ಆದರೆ ಇವನು ಮನೆ ಮುಂದೆ ಈ ಆಟೋ ಡ್ರೈವರು ತೊಗೊಂಡೋಗಿ ಅವ್ರ ಅಡ್ರೆಸ್ ತೊಗೊಂಡೋಗಿ ಇದನ್ನು ತಲುಪಿಸಿದ್ರಂತೆ. ಅದನ್ನು ನೋಡಿ ಅಪ್ಪ ಅವನ ತಪ್ಕೊಂಡ್ಬಿಟ್ರಂತೆ. ತಪ್ಕೊಂಡು ಹೇಳದಂತೆ, ನೀನು ಕ್ರಿಶ್ಚಿಯನಪ್ಪ, ನೀನು ಕ್ರಿಸ್ತನ ಆರಾಧಿಸ್ತೀಯ? ಹೌದು ಸರ್, ನಾನು ಯೇಸು ಸ್ವಾಮಿನ ಆರಾಧಿಸ್ತೇನೆ, ನಿನ್ನ ಚೆನ್ನಾಗಿಡ್ಲಪ್ಪ ಅಂತೇಳಿ ಒಳಗಡೆ ಹೋಗ್ಬಿಟ್ಟು ಅವನಿಗೊಂದು ದೊಡ್ಡ ಚೆಕ್ ತಂದು, ನನ್ನ ಪ್ರಿಯ ಮಕ್ಕಳು 3 ಲಕ್ಷ ರೂಪಾಯಿ ಅವನಿಗೆ ಚೆಕ್ ಬರೆದ್ರಂತೆ. ಚೆಕ್ ಬರೆದು, ನಿನಗೆ ಏನು ಬೇಕು ತಗೊಳಪ್ಪ, ಏನು ಬೇಕು ತಗೋ ಹೋಗಿ ಅಂತ ಹೇಳಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ನೆಕ್ಸ್ಟ್ ಬಂದು ನನ್ನ ಮೀಟ್ ಮಾಡು ನೀನು ಅಂತ ಹೇಳ್ಬಿಟ್ಟು ಏರ್ಪೋರ್ಟಿಂದ ಅಲ್ಲಿಂದ ಬಂದು ವಾಪಸ್ ಬಂದ ಮೇಲೆ ಅವ್ರ ಊರಿಗೆ ಬಂದ ಮೇಲೆ ಅವ್ರ ಕ್ಯಾಬಿನ್ ಬಂದ ಮೇಲೆ ಅವನ ಹತ್ರ ಮಾತಾಡಿ ಅವನಿಗೊಂದು ಆ ಏಜೆನ್ಸಿ ಕೆಲಸ ಕೊಟ್ರಂತೆ. ಏಜೆನ್ಸಿ ಕೆಲಸ ಕೊಟ್ಟು, ಇನ್ನು ಈ ಕೆಲಸ ಬಿಟ್ಬಿಡಪ್ಪ, ಆಟೋ ಡ್ರೈವರ್ ಕೆಲಸ ಮಾಡಬೇಡ, ನನ್ನ ಏಜೆನ್ಸಿಲಿ ನಿಂತ್ಕೊಂಡು ನೀನು ಒಬ್ಬ ಒಂದು ಎಂಪ್ಲಾಯಾಗಿ ಕೆಲಸ ಮಾಡಪ್ಪ ಅಂತೇಳಿ ಅವನು ಸ್ವಂತ ಆಟೋ ತೊಗೊಂಡ, ಆ ಜೊತೆ ಕೆಲಸಕ್ಕೆ ಬಂದ. ಅದ್ಭುತವಾದ ಕಾರ್ಯ. ಯಾಕಂದರೆ ಕರ್ತನ ವಾಕ್ಯನ ಹೇಳಬೇಕಾದ್ರೆ ಕರ್ತ ನಿಮ್ಮ ಬಡತನಗಳನ್ನು, ನಷ್ಟಗಳನ್ನು ಲಾಭವಾಗಿ ಬದಲಾಯಿಸ್ತಾರೆ. ಪೇತ್ರ ಹೇಳ್ತೇನೆ, ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದೇವೆ, ಆದರೆ ನಿನ್ನ ಮಾತಿನ ಮೇಲೆ ನಾವು ಬಲೆಗಳನ್ನು, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ದಿಸ್ ಇಸ್ ದ ಪ್ಲೇಸ್ ವೇರ್ ಯು ಹ್ಯಾವ್ ಟು ಸ್ಟಾಪ್ ಆ್ಯಂಡ್ ಮೆಡಿಟೇಟ್. ಇದು ಒಂದು ಸರಿಯಾದ ಒಂದು ಸಮಯ, ಸರಿಯಾದ ಸ್ಥಳ. ನಿನ್ನ ಮಾತಿನ ಮೇಲೆ ನನ್ನ ಬಲೆಗಳನ್ನು ಹಾಕೋದು. ನನ್ನ ಅನುಭವದ ಮೇಲೆ ಅಲ್ಲ. ಇವನ ಅನುಭವ ಇದ್ದ, ಇವನು ಮೀನುಗಾರ, ಇವನ ತಂದೆ ಮೀನುಗಾರ, ಇವನ ತಾತ ಮೀನುಗಾರ, ಮೀನಿನ ಪ್ರೊಫೆಷ್ನಲ್ ಆಗಿ ಮೀನಾಗಿ ಹುಟ್ಟಿದ್ದಾರೆ ರೀ ಇವರು. ಆದರೆ ಇವನಿಗೆ ಒಂದು ಮೀನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಯಾವುದು ಕೆಲಸ ಗೊತ್ತಿದೆ ಅಂತ ಹೇಳ್ತೀರಾ, ಬೇರೆದನ್ನೇ ನ್ಯೂಟ್ರಲ್ ಮಾಡ್ತಾರೆ. ಯಾವಾಗ ದೇವ್ರಿಗೆ ನೀನು ರಾಜ್ಯಕ್ಕೆ ಬರ್ತೀಯಾ, ದೇವರಿನ ಮತ್ತೆ ಎಲ್ಲ ವಿಷಯದಲ್ಲಿ ಆಶೀರ್ವಾದ ಮಾಡಿ ತರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಗ ಅವನು ಹೇಳ್ತಾನೆ, ಮೀನುಗಾರರಾಗಿ ಅವನು ಹೇಳ್ತಾನೆ, ಇನ್ನು ನನ್ನ ಆಧಾರ, ನನ್ನ GPS ಎಲ್ಲಪ್ಪ, ನಿನ್ನ ಮಾತಿನ ಮೇಲೆ ಈ ಬಲೆಗಳನ್ನ ಹಾಕ್ತೇನಪ್ಪ, ಬಲೆಗಳನ್ನ ಹಾಕ್ತೇನೆ. ಹೇಳಿದ ಮೇಲೆ, ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಳ್ತೀವಿ. ಯಾಕೆ ಈಗ ಈ ಬೋಟಲ್ಲಿ ಯಾರು ಹೋಗ್ತಾ ಇದ್ದಾರೆ? ಏಸಪ್ಪನೇ ಅವನ ಜೊತೆ ಹೋಗ್ತಾ ಇದ್ದಾರೆ. ಆಲ್ ದೀಸ್ ಇಯರ್ಸ್ ಹಿಸ್ ಬೋಟ್ ವಾಸ್ ಗೋಯಿಂಗ್ ವಿತೌಟ್ ಜೀಸಸ್, ನೌ ವಿತ್ ಜೀಸಸ್. ಇಷ್ಟು ವರ್ಷಗಳ ಕಾಲ ಏಸು ಇಲ್ಲದೆ ಅವನು ವ್ಯಾಪಾರ ಮಾಡ್ದ, ಏಸು ಇಲ್ಲದೆ ವ್ಯವಹಾರ ಮಾಡ್ದ, ಏಸು ಇಲ್ಲದೆ ಕುಟುಂಬ ನಡೆಸ್ದ, ಏಸು ಇಲ್ಲದೇ ಎಲ್ಲ ಮಾಡ್ದ. ಆದರೆ ಈಗ ಏಸುವನ ಜೊತೆ ಬರೋದ್ರಿಂದ ಆಶೀರ್ವಾದ ಕೂಡ ಅವನ ಹಿಂದೆ ಬರೋಕ್ಕೆ ಆರಂಭ ಆಯಿತು. ಪ್ರೈಸ್ ದಿ ಲಾರ್ಡ್. ಈಗ ಅಪ್ಪ ಹೇಳ್ತಾರೆ, ಏಸುವನ ಜೊತೆ ಹೋಗ್ತಾರೆ. ಆಗ ಅಲ್ಲಿ ವಾಕ್ಯ ಹೇಳುತ್ತೆ, ವೆನ್ ದೇ ಹ್ಯಾಡ್ ಡನ್ ದಿಸ್ ದೇ ನೆಟ್ಟೆಡ್ ಎ ಗ್ರೇಟ್ ನಂಬರ್ ಆಫ್ ಫಿಶ್ ಆ್ಯಂಡ್ ದೇರ್ ನೆಟ್ ವಾಸ್ ಅಬೌಟ್ ಟು ಬ್ರೇಕ್. ಅವರ ನೆಟ್ ವಾಸ್ ಬ್ರೇಕಿಂಗ್ ಆ್ಯಂಡ್ ದ ಬೋಟ್ ವಾಸ್ ಸಿಂಕಿಂಗ್. ಆ ಬಲೆಗಳು ಹರಿಯುವ ಹಾಗೆಯೂ ದೋಣಿಗಳು ಮುಳುಗುವ ಹಾಗೆ ಈ ಆಗಸ್ಟ್ ತಿಂಗಳು ನಿಮ್ಮ ವ್ಯಾಪಾರ ಇರುತ್ತೆ. ಬಲೆಗಳು ಹರಿಯುವ ಹಾಗೆ, ದೋಣಿ ಮುಳುಗುವ ಹಾಗೆ ನಿಮ್ಮ ವ್ಯವಹಾರಗಳು, ನಿಮ್ಮ ಹಣಕಾಸುಗಳು, ನಿಮ್ಮ ಆರೋಗ್ಯಗಳು, ನಿಮ್ಮ ನಿಶ್ಚಿಂತ ಜೀವಿತಗಳು, ನಿಮ್ಮ ದೈವಿಕ ಜೀವಿತಗಳು ಈ ತಿಂಗಳಲ್ಲಿ ಬ್ಲೆಸ್ಸಿಂಗ್ ಆಗಿರುತ್ತೆ. ಆಸ್ಪತ್ರೆ ಕೆಲಸ ಮಾಡ್ತಿದ್ದೀರಾ, ಲ್ಯಾಬ್ ಕೆಲಸ ಮಾಡ್ತಾಯಿದ್ದೀರಾ, ನರ್ಸಿಂಗ್ ಹೋಮ್ ಕೆಲಸ ಮಾಡ್ತಾಯಿದ್ದೀರಾ,
ಗ್ಯಾರೇಜ್ ಶಾಪ್ ಕೆಲಸ ಮಾಡ್ತಾ ಇದ್ದೀರಾ, ಖಾನಾವಳಿ ಕೆಲಸ ಮಾಡ್ತಾ ಇದ್ದೀರಾ, ಟ್ಯಾಕ್ಸಿ ಓಡಿಸ್ತಾ ಇದ್ದೀರಾ, ಆಟೋ ರಿಕ್ಷಾ ಓಡಿಸ್ತಾ ಇದ್ದೀರಾ, ಇಲ್ಲ ದವಾಖಾನೆ ಇಟ್ಕೊಂಡಿದ್ದೀರಾ, ಇಲ್ಲ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಏನು ವ್ಯಾಪಾರ ಮಾಡ್ತಾ ಇದ್ದೀರಾ ಮಕ್ಕಳೇ? ಆ ವ್ಯಾಪಾರಗಳನ್ನ ದೇವರು ತಿರುಗು ಮುರುಗಾಗಿ ಮಾಡಿಕೊಡ್ತೀನಿ ಅಂತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ಖಂಡಿತ ಬ್ಲೆಸ್ ಮಾಡ್ತಾರೆ. ಅವ್ರು ನಿಮ್ಮ ಕೈಗಳನ್ನ ವಿಶೇಷವಾಗಿ ಅವರು ಆಶೀರ್ವಾದ ಮಾಡ್ತಾರೆ. ಹಾಗೆ ಈ ಆಗಸ್ಟ್ ತಿಂಗಳು, ದಿಸ್ ಇಸ್ ದ ಮಂತ್ ಆಫ್ ಫ್ರೀಡಮ್. You're going to be freed from all your poverty, from all your darkness, from all your losses, and Lord will take you to a great prophet. Your famines will turn into a great feast. ನಿನ್ನ ಬರಗಾಲಗಳನ್ನು ದೇವರು ಬದಲಾಯಿಸಿ ಹಬ್ಬದ ದಿನಗಳಾಗಿ ಮಾರ್ಪಡಿಸ್ತಾರೆ. ಮನೆ ಸೇಲ್ ಆಗ್ತಾ ಇಲ್ವಾ? ಸೈಟ್ ಸೇಲ್ ಆಗ್ತಾ ಇಲ್ವಾ? ಎಕರೆ ಸೇಲ್ ಆಗ್ತಾ ಇಲ್ವಾ? ಸೇಲ್ ಆಗಿದ್ದ ದುಡ್ಡು ವಾಪಸ್ ಬರ್ತಾ ಇಲ್ವಾ? ಅರ್ಕೆ ಮಾಡಿ, ದೇವರೇ ಇದರಲ್ಲಿ ಇಷ್ಟು ಅಮೌಂಟ್ನ ನಿನ್ನ ಪಾದಕ್ಕೆ ಇಡ್ತೇನಪ್ಪ. ಅವ್ನು ಕಣ್ಣೀರೇ ಪನ್ನೀರಾಗೋಯ್ತು ನೋಡಿ, ಅಷ್ಟು ಹೇಳ್ತಾನೆ. ಆದರೆ ಕೆಲವೇ ಅವರ್ಸಲ್ಲಿ ಅಪ್ಪ ಅವನ ಮನಸ್ಸನ್ನ ಚೇಂಜ್ ಮಾಡಿಬಿಟ್ರು. ಗಾಡ್ ಕ್ಯಾನ್ ಚೇಂಜ್, ಮ್ಯಾನ್ ಕೆನಾಟ್ ಚೇಂಜ್, ಸೊಸೈಟಿ ಕೆನಾಟ್ ಚೇಂಜ್, ದ ಗವರ್ಮೆಂಟ್ಸ್ ಕೆನಾಟ್ ಚೇಂಜ್, ದ ಪ್ರೋಟೋಕಾಲ್ಸ್ ಕೆನಾಟ್ ಚೇಂಜ್, ಬಟ್ ಗಾಡ್ಸ್ ವರ್ಡ್ ಕ್ಯಾನ್ ಚೇಂಜ್. His word is uncomparable. His word is unique. His word is eternal. His word is Alpha and the Omega. ಆ ವಾಕ್ಯಕ್ಕೆ ಯಾರು ಸರಿಸಾಟಿ ಇಲ್ಲ ಮಕ್ಕಳೇ. ಆ ವಾಕ್ಯ ನಿಮ್ಮ ಹತ್ರ ಬಂದ್ಬಿಟ್ರೆ ಆ ವಾಕ್ಯ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಬರುತ್ತೆ. ಆ ವಾಕ್ಯ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ತೆಗೆದುಕೊಂಡು ಬಂದು ಕರ್ತನ ಇದುವರೆಗೆ ಕಾಣದೇ ಇರತಕ್ಕಂಥ ಎಲ್ಲ ಕತ್ತಲೆಗಳನ್ನು, ಕಾಣದೇ ಇರತಕ್ಕಂಥ ಎಲ್ಲ ಕಣ್ಣೀರುಗಳನ್ನು, ಕಾಣದೇ ಇರತಕ್ಕಂಥ ಎಲ್ಲ ನೋವುಗಳನ್ನು ತೆಗೆದುಹಾಕಿ ಇನ್ನು ಸಂತೋಷ ಪನ್ನೀರಾಗಿ ದೇವರು ಬದಲಾಯಿಸಿ ಆಶೀರ್ವಾದ ಮಾಡ್ತಾರೆ. ಯಾಕೆ ಅಪ್ಪ ಹೇಳ್ತಾರೆ, ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನೀವು ದೇವರನ್ನು ಘನಪಡಿಸದೆ ಹೋದುದರಿಂದ ನಿಮಗೆ ಹಸಿವು ಬಾಯಾರಿಕೆ. ಘನಪಡಿಸಿ, ಒಂದು ಒಳ್ಳೆ ಸಭೆಗೆ ನಿಮ್ಮನ್ನ ಹಾಕಿದಾರಾ, ಆ ಪಾಸ್ಟರ್ ಘನಪಡಿಸಿ, ಆ ಸೇವೆನ ಘನಪಡಿಸಿ. ಅಲ್ಲೋಗಿ ಕಿರಿಕ್ ಕೆಲಸ ಮಾಡಬೇಡಿ, ಅಲ್ಲೋಗಿ ಆ ಪಾಸ್ಟಿಗೆ ವಿರೋಧ ನಿಂತ್ಕೋಬೇಡಿ. ಆ ಸೇವಕರಿಗೋ, ಆ ಸೇವಕರ ಕುಟುಂಬಕ್ಕೋ ಆ ಸೇವೆ ಹೆಸರು ಹಾಳು ಮಾಡೋದು. ಕೆಲವು ಇಂಥ ಕೆಲಸಗಳಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸೈತಾನ ಉಪಯೋಗ ಮಾಡ್ತಾ ಇದ್ದಾನೆ. ದಯವಿಟ್ಟು ಅಂಥ ಕೆಲಸಕ್ಕೆ ಹೋಗಬೇಡ. ಅಂಥ ಮಕ್ಕಳಿಗೆ ಶಾಪ ಕಟ್ಟಿಟ್ಟ ಬುತ್ತಿ ಅಲ್ವಾ? ಅದಕ್ಕೆ ಅಲ್ಲಿ ಹೋದ್ಮೇಲೆ ನಂಬರಾಗಿರಿ. ಆಶೀರ್ವಾದ ಬಂತ ಅಹಂಕಾರಿ ಆಗಬೇಡಿ. ಅದೇನೇ ಬಂತ ಸಭೆಗಾಗಿ ಕೊಡಿ, ಅದನ್ನು ದೇವರೇ ಸೇವೆಗೆ ಕೊಡ್ತೀಯಪ್ಪ, ನಿನ್ನ ರಾಜ್ಯಕ್ಕೆ ಕೊಡ್ತೀಯಪ್ಪ. ಯಾವಾಗ ನೀವು ಆ ರೀತಿ ತೀರ್ಮಾನ ಮಾಡ್ತೀರಾ ಅಲ್ಲಿಂದ ನಿಮ್ಮನ್ನು ಲಿಫ್ಟ್ ಮಾಡ್ತಾರೆ ದೇವ್ರ ಮೇಲೆ ಲಿಫ್ಟ್ ಮಾಡ್ಕೊಂಡು ಮೇಲೆ ತರ್ತಾರೆ, ಆಶೀರ್ವಾದ ತರುತ್ತೆ. ಆಗ ದೇವ್ರ ವಾಕ್ಯ ಹೇಳುತ್ತೆ, ಪೇತ್ರ ಬೆರಿಗೈಲಿ ಹೋಗಿಲ್ಲ, ಬೋಟು ಖಾಲಿಯಾಗಿ ಹೋಗಿಲ್ಲ, ಮನೆಗೆ ಅವನು ನಿರಾಶನಾಗಿ ಹೋಗಲಿಲ್ಲ. ನಿರಾಶನಾಗಿ ಹೋಗೋ ಬದಲು ಆಶಾವಾದಿಯಾಗಿ ಹೋದ. ಬರಿಗೈಲಿ ಹೋಗೋ ಬದಲು ಮೀನು ಎರಡು ದೋಣಿಗಳು ತುಂಬ, 2 ದೋಣಿ ಅಂದ್ರೇನು, ಒಂದು 2 ಲಾರಿಗಳಲ್ಲಿ ಹಾಕಬೇಕು ಮೀನು. ಅಷ್ಟು ದೊಡ್ಡ ಲಾರಿಗಳು, ಒಂದೊಂದು 8 ಟನ್ ಇರ್ಬೋದು, ಇಲ್ಲ 5 ಟನ್ ಇರ್ಬೋದು, ನನಗೆ ಗೊತ್ತೆ. ಮೇ ಬಿ ಒಂದು 10 ಟನ್ ಇರ್ಬೋದು. ಒಂದೇ ದಿನಕ್ಕೆ ಸಿರಿವಂತನ ಆಗ್ಬಿಟ್ಟ ಮಕ್ಕಳೇ. ದೇವರು ಎಲ್ಲ ಮಾಡೋಕ್ಕೆ ಶಕ್ತನಾಗಿದ್ದಾನೆ. ಅವ್ರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಫ್ ಯು ಬಿಲೀವ್ ಯು ವಿಲ್ ಸಿ ದ ಗ್ಲೋರಿ ಆಫ್ ದ ಲಾರ್ಡ್. ಇಫ್ ಯು ಬಿಲೀವ್ ಯು ವಿಲ್ ಸಿ ದ ಗ್ಲೋರಿ ಆಫ್ ದ ಲಾರ್ಡ್. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಹಲ್ಲೆಲೂಯ. ನೀನು ನಂಬಿದಾರೆ, ಅವನು ನಂಬುದ, ದೇವ್ರ ಮಹಿಮೆನೇ ಕಂಡುಬಿಟ್ಟ. ಇವತ್ತು ಸಭೆಗೆ ಹೋಗಿ ಇನ್ನೂ ಮಹಿಮೆ ಕಾಣ್ತಾ ಇಲ್ವಾ? ನೀನು ಸರಿಯಾಗಿ ನಂಬಿಲ್ಲ, ಅನುಮಾನ ಪಡ್ತಾ ಇದೆಯಾ, ಬೇಸರಗೊಳ್ತಾ ಇದೆಯಾ, ದೇವ್ರ ಮೇಲೆ ದುಃಖ ಪಡ್ತಾ ಇದೆಯಾ, 2 ಮಾತುಗಳನ್ನ ಆಡ್ತಾ ಇದೆಯಾ, ಅದೆಲ್ಲ ಬಿಡಿ. ಇನ್ನು ಕಳ್ಳತನ, ಸುಳ್ಳು, ಮೋಸ, ಹಾಗೆತನ, ಸೋಮಾರಿತನ ಇವುಗಳೆಲ್ಲ ನೀವು ಬಿಟ್ಟು ಬಂದಾಗಲೇ ದೇವರು ಒಂದು ಒಳ್ಳೆ ಕೆಲಸ ನಿಮಗಾಗಿ ಅವರು ಮಾಡಿಕೊಡ್ತಾರೆ. ಇವತ್ತು ನನ್ನ ಮಾತು ಕೇಳ್ತಾ ಇದ್ದೀರಲ್ಲ, ಲೈವಲ್ಲಿ ಕೂತ್ಕೊಂಡು ಮನೆಗಳು ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಇವತ್ತು ನಾನು ಹೇಳ್ತೇನೆ, ಒಡವೆಗಳೆಲ್ಲ ವಾಪಸ್ ಬರುತ್ತೆ ನಿಮ್ಮದು. ಮಾರ್ಟ್ಗೇಜಲ್ಲಿ, ಮಾರ್ವಾಡಿ ಅಂಗಡಿಯಲ್ಲಿ ಯಾವುದೆಲ್ಲ ಒಡವೆಗಳು ಹೋಯ್ತು, ಆ ಒಡವೆಗಳೆಲ್ಲ ವಾಪಸ್ ಬರುತ್ತೆ. ಎಲ್ಲೆಲ್ಲಿ ಫೈನಾನ್ಸ್ಗಳಲ್ಲಿ ಮನೆ ಪತ್ರ, ಹಕ್ಕುಪತ್ರ ತೊಗೊಂಡೋಗಿ ಇಟ್ಬಿಟ್ಟಿದ್ದೀರಾ, ಆ ಪತ್ರ ಎಲ್ಲ ವಾಪಸ್ ತೊಗೊಳ್ಳೋ ಅಷ್ಟು ತಾಕತ್ತು, ಹಿಮ್ಮತ್ತನ್ನು ದೇವರು ಹಣಕಾಸು ನಿಮಗೆ ಒದಗಿಸಿ ಕೊಡ್ತಾರೆ. ಎಲ್ಲೆಲ್ಲಿ ವ್ಯಾಪಾರ ಲಾಸು ಅಂತೀರಾ, ಎಲ್ಲೆಲ್ಲ ಅಂಗಡಿಗಳು ಮುಚ್ಚಿಬಿಟ್ರಿ, ಹೋಟ್ಲುಗಳು ಮುಚ್ಚಿಬಿಟ್ರಿ, ಮತ್ತೆ ಹೋಟ್ಲುಗಳು ಓಪನ್ ಮಾಡ್ತೀರಾ. ಹಲ್ಲೆಲೂಯಾ. ಮತ್ತೆ ಓಪನ್ ಆಗಿ ದೇವರು ನಿಮ್ಮ ಕೈಗಳನ್ನು ಅವ್ರು ಆಶೀರ್ವಾದ ಮಾಡಿ ಬ್ಲೆಸ್ ಮಾಡ್ತಾರೆ. ಆಗ ದೇವರು ಇವತ್ತು ಆಗಸ್ಟ್ ತಿಂಗಳ ನಿಮಗೆ ಆಶೀರ್ವಾದ ಕೊಡಲಿ. ಪೇತ್ರ ಕಣ್ಣೀರಿಂದ ಬಂದ, ನಷ್ಟದಲ್ಲಿ ಬಂದ, ಅವನ ಲಾಭವಾಗಿ ಮಾಡಿ ಕಳಿಸಿದ್ರು. ಆಗ ನಾನು ಹೇಳ್ತೇನೆ, ಈ ತಿಂಗಳು ದೊಡ್ಡ ಬ್ಲೆಸ್ಸಿಂಗು. ಆ ಈ ವಾಕ್ಯ ಕೇಳ್ತಾ ಇದ್ದೀರಾ, ಇದೇ ವಾರದಲ್ಲಿ ಭಾನುವಾರ ಆರಾಧನೆಗೆ ಬನ್ನಿ. ನಿಮ್ಗೆ ಏನು ಆಶೀರ್ವಾದ ಬೇಕು, ಯಾವ ಬ್ಲೆಸ್ಸಿಂಗ್ಗಳು ಬೇಕು, ದೇವರನ್ನು ತುಂಬಿಸಿ ಕೊಡ್ತಾರೆ. ಕಳೆದ ವಾರದಲ್ಲಿ ಅಭಿಷೇಕದ ಆರಾಧನೆ ಮಾಡಬೇಕಾದ್ರೆ ದೇವರ ಅಗ್ನಿ ಬಂದಾಗ ಜನ ಬಿದ್ದವರು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಕೈಲಿ ನಡೆಯೋಕ್ಕಾಗಿಲ್ಲ, ದೂರ ಆಡ್ಕೊಂಡು ಹೋದ್ರು. ಪಾನಮತ್ತರಾದ ದೇವರು, filled with the Holy Spirit, they drunk the Holy Spirit.
ಅಂಥವ್ರನ್ನ ಕಾರಲ್ಲೆಲ್ಲ ಹತ್ಕೊಂಡು ಹೋಗಿ ಒಂದು ದಿನ 2 ದಿನ ಅವ್ರ ಕೈಲಿ ಪ್ರಜ್ಞೆ ಇರಲಿಲ್ಲ ಮಕ್ಕಳೇ. ಪವಿತ್ರಾತ್ಮರ ವರದಾನ ಬಂದ್ಬಿಡ್ತು ಅವ್ರಿಗೆ. ದೇವ್ರ ವಾಕ್ಯ ಹೇಳುತ್ತೆ, ಅಂತ್ಯಕಾಲದಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೀನಿ. ಇನ್ ದ ಲಾಸ್ಟ್ ಡೇಸ್ I'll pour my spirit upon all the flesh. ಯಾಕೆ ಆ ಫ್ಲೆಶ್ ಮೇಲೆ ಯಾಕೆ ಹಾಕ್ತಾರಂದರೆ ದೇವರ ಅಭಿಷೇಕ ಬರಬೇಕಂತ ಹೇಳಿ, ದೇವರಿಗಾಗಿ ಜೀವಿಸ್ಬೇಕಂತ ಬರುತ್ತದು, ದೇವರ ಮಕ್ಕಳಾಗಿ ನಾವು ಬಾಳ್ಬೇಕಂತ ಬರುತ್ತೆ. ಅಲ್ಲಿಂದ ಒಂದು ಟರ್ನಿಂಗ್ ಪಾಯಿಂಟೇ ಸ್ಟಾರ್ಟ್ ಆಯಿತು. ಆ ಟರ್ನಿಂಗ್ ಪಾಯಿಂಟ್ ಆದವನು, ಅವತ್ತು ಚೇಂಜ್ ಆದವನು, ಕೊನೆಯವ್ರಿಗೆ ಒಂದು ಚೇಂಜು ಬದಲಾವಣೆ ಆಗಲೇ ಇಲ್ಲ. ಅವನೇ 1 ಪೇತ್ರ 2 ಪೇತ್ರ ಪತ್ರ ಎಲ್ಲ ಬರೆದುಬಿಟ್ಟ ನೋಡಿ. ಬರೆದು ದೇವ್ರದ್ದು ಉತ್ತಮನಾದ ಸೇವಕನಾಗಿ ಇಡೀ ಸಭೆಗೇನೆ ಲೀಡ್ರ್ ಆಗ್ಬಿಟ್ಟ. ನೋಡಿದ್ರ, ಒಂದು ಮನುಷ್ಯನ ಮೇಲೆ ಎಷ್ಟು ದೊಡ್ಡ ಬ್ಲೂ ಪ್ರಿಂಟ್ ಇಟ್ಟಿದ್ದಾರೆ ದೇವರು. ನೀವು ಹೇಳ್ತೀರಾ ನಾನೇನು ಪ್ರಯೋಜನ ಇಲ್ಲ, ನನಗೇನೇನು ಆಗ್ತಾ ಇಲ್ಲ, ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂದರೆ ಅದಿಲ್ಲಿ ಬಿಡಿ. ಅದನ್ನು ನಂಬಿ ದೇವರೆಲ್ಲ ನೀವು ಮಾಡ್ತೀಯ, ಮಾಡೋದಕ್ಕಾಗಿ ಸ್ತೋತ್ರ ಅಂತ ಅರಿಕೆ ಮಾಡಿ. ಆಗ ಈ ಆಗಸ್ಟ್ ತಿಂಗಳಲ್ಲಿ ಒಂದು ದೊಡ್ಡ ಕಾಣಿಕೆಯೊಂದಿಗೆ, ಅಪ್ಪ ಈ ದಶಮ ಭಾಗ, ಈ ಮೊದಲನೇ ಭಾಗ, ಈ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಪಾಸ್ಟ್ ಹೇಳ್ತಾ ಇದ್ದಾರೆ, ಈ ಒಂದು ಭಾಗವನ್ನು ತೊಗೊಂಡು ನಾನು ಗ್ರೇಸ್ ಮಿನಿಸ್ಟ್ರಿಗೆ ಹೋಗಿ ಅಲ್ಲಿ ಅವ್ರ ಮುಂದೆ ಪ್ರಾರ್ಥನೆ ಮಾಡಿಸ್ಕೊಳ್ತೀನಪ್ಪ, ನನಗೊಂದು ಬ್ಲೆಸ್ಸಿಂಗ್ ಕೊಡಪ್ಪ. ಅನ್ನಾಳು ಆ ಮಗುನ ತಂದು ದೇವ್ರ ಪಾದಕ್ಕೆ ಇಟ್ಲು, ದೇವರೇ ನಾನು ಕೇಳಿದ ಮಗು ನಿನಗೆ ವಾಪಸ್ ಕೊಡ್ತಿದ್ದೀನಿ. ಆಗ ದೇವರು ಮತ್ತೆ ಅವಳಿಗೆ 4 ಮಕ್ಕಳು ಕೊಟ್ಟು ಆಶೀರ್ವಾದ ಮಾಡಿದ್ರು. ಇವತ್ತು ನಿನ್ನ ಮನೇನ ದೇವ್ರು ಬ್ಲೆಸ್ ಮಾಡ್ತಾರೆ. ಬರುವ ಆಶೀರ್ವಾದ ಹೊಂದ್ಕೊಳ್ತೀರಾ. ಇದೇ ತಿಂಗಳು 2ನೇ ವಾರದಲ್ಲಿ ದಶಮ ಭಾಗದ ಕಾಣಿಕೆ ಆರಾಧನೆ ಇರುತ್ತೆ. ಆ ದಿನದಲ್ಲಿ ಬಂದು ಏನು ನಷ್ಟ ಆಗಿದೆ, ಏನು ಹೋರಾಟ ಆಗಿದೆ, ಬನ್ನಿ ಒಂದು ಕಾಣಿಕೆಯನ್ನು ಇಟ್ಕೊಂಡು, ಅಪ್ಪ ಐ ಆಮ್ ಸೋಯಿಂಗ್ ದಿಸ್ ಸೀಡ್ ಇನ್ ಯುವರ್ ಮಿನಿಸ್ಟ್ರಿ ಲಾರ್ಡ್, ಲೆಟ್ ಮೈ ಬ್ಲೆಸ್ಸಿಂಗ್ಸ್ ಮೇ ಎನ್ಲಾರ್ಜ್, ಲೆಟ್ ಮೈ ಮಿನಿಸ್ಟ್ರಿ ಮೇ ಎಕ್ಸ್ಟೆಂಡ್ ಮೈ ಬಾರ್ಡರ್ಸ್ ಆಫ್ ಮೈ ಮಿನಿಸ್ಟ್ರಿ ಲಾ. ನನ್ನ ಮನೇನ ಬ್ಲೆಸ್ ಮಾಡಪ್ಪ. ನಾನು ಉತ್ತಮವಾದ ಕಾಣಿಕೆಯೊಂದಿಗೆ ನಾನು ಏಸಪ್ಪ ಹತ್ರ ಹೋಗ್ತೇನೆ. ಆಗಸ್ಟ್ ತಿಂಗಳಲ್ಲಿ ನನಗಾಗಿ ಬಿಡುಗಡೆಯ ತಿಂಗಳು, ನನಗಾಗಿ ಆಶೀರ್ವಾದ ತಿಂಗಳು, ನನಗಾಗಿ ನಷ್ಟಗಳನ್ನು ಲಾಭವಾಗಿ ಮಾಡುವ ದೇವರು ನನ್ನೊಂದಿಗಿದ್ದಾರೆ. ಆಮೆನ್. ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಂದೆಯಾದ ದೇವರೇ, ನಿನ್ನ ಮಕ್ಕಳನ್ನು ಆಶೀರ್ವದಿಸ್ಕೊಡು. ಅವ್ರ ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳಲ್ಲಿ ಈ ತಿಂಗಳಲ್ಲಿ ಒಂದೊಂದು ವಾರದಲ್ಲಿ ಒಂದೊಂದು ಮಿರಕಲ್ಗಳಾಗಲಿ. ಪ್ರತಿ ವಾರದಲ್ಲಪ್ಪ ನಮ್ಮ ಸಭೆಯಲ್ಲಿ ಅನೇಕ ವಸ್ತುಗಳನ್ನ ತಂದು ಸನ್ಮಾನ ಮಾಡ್ತಾರೆ. ಎಣ್ಣೆ, ಹಿಟ್ಟು, ಅನೇಕ ವಸ್ತುಗಳನ್ನು ತಂದು ಕರ್ತನ ಸನ್ಮಾನ ಮಾಡ್ತಾರಪ್ಪ. ಸೇವಕನ ಸನ್ಮಾನ ಮಾಡ್ತಾರೆ. ಈ ತಿಂಗಳು ಸನ್ಮಾನ ಮಾಡೋ ವರ್ಷ ಆಗಿ ಬದಲಾವಣೆ ಆಗಲಿ, ತಿಂಗಳಾಗಿ. ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ. ಕೆಲವರು ಹೊಸ ಮನೆಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಲೀಸ್ ಮನೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಹೊಸ ಅಂಗಡಿಗಳು ಓಪನ್ ಮಾಡ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಬೇರೆ ಊರಲ್ಲಿ ಲ್ಯಾಂಡ್ ತಗೊಂಡು ಅಲ್ಲಿ ಕೃಷಿ ವ್ಯಾಪಾರ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಎಲ್ಲ ಸಕ್ಸಸ್ ಆಗತ್ತೆ ಅಂತ ಅಪ್ಪ ಹೇಳ್ತಾರೆ. ಈ ತಿಂಗಳೆಲ್ಲ ಸಕ್ಸಸ್ ಆಗತ್ತೆ. ಈ ತಿಂಗಳಲ್ಲಿ ಕೈ ಇಟ್ಟು ಮಾಡೋ ಎಲ್ಲ ಕೆಲಸ ಅಭಿವೃದ್ಧಿ ಆಗತ್ತೆ. ಭಯಪಡಬೇಡಿ. ದೇವರೇ ಎಲ್ಲ ಒಳ್ಳೇದಾಯಿತು ಅಂದರೆ ನಾನು ಹೋಗಿ ದಾನ ಮಾಡ್ತೀನಪ್ಪ. ಒಂದು ಅನ್ನದಾನದೊಂದಿಗೆ ಕರ್ತನ ಸನ್ನಿಧಾನದಲ್ಲಿ ಕರ್ತನ ಭಕ್ತಾದಿಗಳಿಗೊಂದು ಊಟ ಹಾಕ್ತೇನಪ್ಪ ಅಂತೇಳಿ ಅರಿಕೆ ಮಾಡ್ತಾ ಇದ್ದಾರೆ. ಆ ಕಾರಿಕೆಗಳನ್ನು ಸ್ವೀಕಾರ ಮಾಡಪ್ಪ ತಂದೆ. ಮದುವೆ ಸಂಬಂಧಿಗಳು ಹುಡುಕಿ ಬರುತ್ತೆ, ಮದುವೆ ಸಂಬಂಧಗಳು, ಅಗಲಿ ಹೋದ ಸಂಬಂಧಗಳು ಮತ್ತೆ ಕೂಡಲ್ಪಡತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲ ತಡೆಗಳಿಂದ ತಡೆಗಳು ನಿಗದಿಪಡಲಿ. ಆಶೀರ್ವಾದ ಮಾಡಿ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗೆ ಬೇಡಿಕೊಳ್ಳುತ್ತೇವೆ. ನಮ್ಮ ಪರಲೋಕದ ತಂದೆ, ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮನ ಅನ್ಯೋನ್ಯೈಕ್ಯತೆ ಇವತ್ತು ಬಂದಿರುವಂಥ ನೆರೆದಿರುವಂಥ ಈ ನೇರ ಪ್ರಸಾರದಲ್ಲಿ ಯಾರೆಲ್ಲ ಕಾಯ್ತಾರ ವಾಕ್ಯ ಕೇಳ್ತಾ ಇದ್ದೀರಾ, ಇಸ್ರಾಯೇಲ್ ದೇಶದಲ್ಲೂ, ಕುವೈಟ್, ಲಂಡನ್, ಡೆನ್ಮಾರ್ಕ್, ಅಮೇರಿಕಾ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ, ಇಂಡಿಯಾದ ವಿವಿಧ ಭಾಗಗಳಲ್ಲಿ ಇರುವಂಥ ಎಲ್ಲ ಮಕ್ಕಳನ್ನು ಹೆಸರಾಗಿ ಆಶೀರ್ವಾದ ಮಾಡಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಗಾಡ್ ಬ್ಲೆಸ್ ಯು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕರ್ತನ ನಿಮ್ಮನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ಎಲ್ಲ ಅದ್ಭುತಗಳನ್ನ ಕಾಣ್ತೀರಾ. ಹೊಸ ಹೊಸ ಮಿರಕಲ್ಗಳೊಂದಿಗೆ ನಿಮ್ಮ ಅದ್ಭುತಗಳನ್ನ ಎದುರು ನೋಡ್ತೇನೆ. ಕರ್ತ ನಿಮ್ಮ ಕಾರ್ಯಗಳನ್ನ ಆಶೀರ್ವಾದ ಮಾಡ್ತಾರೆ. ಕರ್ತ ನಿಮ್ಮನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು. ನಾವು ಇಲ್ಲಿ ಗ್ರೇಸ್ ಮಿನಿಸ್ಟ್ರಿಗೆ ಬಂದು 1.5 ವರ್ಷ ಆಯಿತು. ಬಂದಾಗಿಂದ ನಮ್ಗೆ ತುಂಬ ಅದ್ಭುತಗಳಾಗ್ತಾ ಇದೆ. ಇವತ್ತು ಇಲ್ಲಿ ದೇವ್ರ ಮುಂದೆ ಸಮರ್ಪಣೆಯಾಗಿ ನಿಲ್ಲಿಸಿದ್ದಾರೆ. ನನ್ನನ್ನು ನಾನು ತಗ್ಗಿಸ್ಕೊಂಡಿದ್ದೀನಿ ದೇವ್ರ ಮುಂದೆ. ಅದಕ್ಕೆ ದೇವರೇ ಸಾಕ್ಷಿ. ಇಲ್ಲಿ ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ನಮ್ಗೆ ತುಂಬ ಒಳ್ಳೆಯದಾಗಿದೆ. ಫಸ್ಟು ಚರ್ಚಿಗೆ ಹೋಗ್ಬೇಕಾದ್ರೆ ವಾಕ್ಯ ಅಂದರೆ ಏನು ಅಂತ ಗೊತ್ತಿಲ್ಲ, ಪ್ರೇಯರ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಅವ್ರು ದೇವರು ಯಾವಾಗ ಕೊಡ್ತಾರೆ ಅವಾಗ ಈಸ್ಕೊಳ್ಳಿ ಅಂತ ಹೇಳ್ತಿದ್ದರು. ಯಾವ ವಾಕ್ಯದ ಮುಖಾಂತರ ಯಾವ ಥರ ಅರ್ಕೆ ಮಾಡಿ ದೇವ್ರ ಹತ್ರ ಕೇಳಬೇಕು, ನಮ್ಗೇನೇನು ಬೇಕು ಅದನ್ನೆಲ್ಲ ದೇವ್ರ ಹತ್ರ ಕೇಳಬೇಕು, ದೇವ್ರು ಕೊಟ್ಟೇ ಕೊಡ್ತಾರೆ ಅಂತ ಯಾರು ಬೋಧನೆ ಮಾಡಿಲ್ಲ ನಾನು ಹೋಗಿ ನೋಡೋವರೆಗೂ. ಆಮೇಲೆ
ದುಡ್ಡು ಬರೀ ಇದೆ, ಪ್ರಪಂಚ ಅಂದರೆ ದುಡ್ಡು, ಸ್ವಾರ್ಥ ಇಷ್ಟೇ ಅಂತ ಅಂದ್ಕೊಂಡಿದ್ದೆ. ಗ್ರೇಸ್ ಮಿನಿಸ್ಟ್ರಿಗೆ ಬಂದು ಅಪ್ಪ ಅಮ್ಮನ ನೋಡಿದ ಮೇಲೇ ಈ ಥರನೂ ಇರ್ತಾರೆ ಪ್ರಪಂಚದಲ್ಲಿ ಅಂತ ನನಗೆ ಅರ್ಥ ಆಗಿದ್ದು. ನಿಜವಾಗ್ಲೂ ನಾನು ಹಂಗೆ ಅಂದ್ಕೊಂಡಿದ್ದೆ. ದುಡ್ಡಿದ್ರೆ ಅಷ್ಟೇ ಎಲ್ಲ, ದುಡ್ಡಿದ್ರೆ ಚೆನ್ನಾಗಿರ್ತಾರೆ, ಇಲ್ಲಾಂದರೆ ಇಲ್ಲ, ಚೆನ್ನಾಗಿ ಮಾತಾಡ್ಸ್ತಾರೆ, ಇಲ್ಲಾಂದರೆ ಚೆನ್ನಾಗಿ ಮಾತಾಡ್ಸಲ್ಲ, ಬಡವರಾದರೆ ಚೆನ್ನಾಗಿ ಮಾತಾಡ್ಸಲ್ಲ, ಈ ಥರನೇ ನನ್ನ ಮೈಂಡ್ ಸೆಟ್ ಇತ್ತು. ಆಮೇಲೆ ದುಡ್ಡಿರೋರಿಗೆ ಅಹಂಕಾರ ಜಾಸ್ತಿ ಇರುತ್ತೆ, ಆ ಥರ ಎಲ್ಲ ಇತ್ತು ನನ್ನ ಮೈಂಡ್ ಸೆಟ್ಟಲ್ಲಿ. ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗೂ ಅಷ್ಟೇ. ಆಮೇಲೆ ದೇವ್ರು ನನಗೆ ಇಲ್ಲಿನ ಮಹಿಮೆ ಏನು, ಅಪ್ಪನ ಪ್ರಾರ್ಥನೆ, ಅಮ್ಮನ ಪ್ರಾರ್ಥನೆ, ಫಲ ಏನು, ಬಲ ಏನು ಅಂತ ನನಗೆ ಹೇಳ್ಕೊಟ್ರು. ನಿಜವಾಗ್ಲೂ ನಾನು ಇಲ್ಲಿಗೆ ಬಂದಾಗ ನಾನು ಓದಬೇಕು, ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಕನಸನ್ನ ಇಟ್ಕೊಂಡು ಬಂದವಳು. ನಿಜ ಈ 1.5 ವರ್ಷದಲ್ಲಿ ತುಂಬ ಏರುಪೇರುಗಳಾಯಿತು. ನನಗೂ ದುರಾತ್ಮ ಹಿಡಿತು. ನಾನು ಒಂದ್ಸಲಿ ಬಂದು ಸಾಕ್ಷಿ ಹೇಳಿದೆ, ನಮ್ಮ ಮನೆಯಲ್ಲಿ ಟ್ಯಾಂಕ್ ಬಿದ್ದೋಗಿ ಅವತ್ತು 3 ಜನ ಬಚಾವಾಗಿದ್ದೀವಿ. ಆ ಟೈಮಲ್ಲಿ ನಾನು ಆ ಜಾಗದಲ್ಲಿ ನಾನು ಇಲ್ಲ, ನಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗಿದ್ದಾರೆ, ನನ್ನ ತಂಗಿ ಒಬ್ಬಳು ಇದ್ಲು. ಆ ಟೈಮಲ್ಲಿ, ಆ ಟ್ಯಾಂಕ್ ಬೀಳೋ ಟೈಮಲ್ಲಿ ನನ್ನ ತಂಗಿ ರೂಮ್ಗೆ ಹೋಗಿದ್ದಿದ್ರೆ ಅವಳು ನಿಜವಾಗ್ಲೂ ಅವತ್ತು ಇರ್ತಿರಲಿಲ್ಲ. ಅಷ್ಟು ದೊಡ್ಡ ಚಪ್ಪಡಿ ಕಲ್ಗಳು ತಲೆ ಮೇಲೆ ಬಿದ್ದರೆ ಯಾವ ಮನುಷ್ಯನೂ ಉಳಿಯಲ್ಲ. ಅಂಥದ್ದು ನನ್ನ ತಂಗಿನೂ ರಕ್ಷಣೆ ಮಾಡಿದ್ದಾರೆ. ನಮ್ಮ ಮನೇಲಿ ಮನುಷ್ಯನ ರಕ್ಷಣೆ ಮಾಡೋದಲ್ಲದೆ ದೇವರು ನಾಯಿ ಬೆಕ್ಕುಗಳನ್ನೆಲ್ಲ ರಕ್ಷಣೆ ಮಾಡಿದ್ದಾರೆ. ನಿಜವಾಗ್ಲೂ ದೊಡ್ಡ 1000 ಲೀಟ್ರ್ ಟ್ಯಾಂಕು ಕೆಳಗಡೆ ಬಿದ್ದು ಮಂಚ ಫುಲ್ ಒಡೆದೋಗಿ ಎಲ್ಲ ಕೆಳಗಡೆ ಚಪ್ಪಡಿ ಆಗೈತೆ. ಅದ್ರ ಕೆಳಗಡೆ ನಾಯಿ ಐತೆ, ಆ ನಾಯಿಗೆ ಒಂಚೂರು ಏನೂ ಆಗಿಲ್ಲ. ನಾವು ಹಂಗೆ ಅಂದ್ಕೊಂಡ್ವಿ ಅವು ಸತ್ತೋಗ್ಬಿಟ್ಟಿರುತ್ತೆ, ಅದು ಸತ್ತೋಗ್ಬಿಟ್ಟಿರ್ತೈತೇನೋ, ಆ ಏಟ್ ತಡಿತೈತಾ. ನಾನು ಅಲ್ಲಿಂದ ನಮ್ಮ ಚಿಕ್ಕಮ್ಮವ್ರ ಮನೆಯಿಂದ ಬಂದೆ. ನಾನು ಅಯ್ಯೋ ನಾಯಿಗೆ ಏನಾಗ್ಬಿಟ್ಟಿರುತ್ತೋ ಅಂತ ನಾನು ಬಂದರೆ ಆ ನಾಯಿಗೂ ಚೂರು ಏನೂ ಆಗಿಲ್ಲ. ಅಷ್ಟು ಚೆನ್ನಾಗೈತೆ ನಾಯಿ. ದೇವ್ರು ನಮ್ಮ ಮನೇಲಿ ಎಲ್ಲರನ್ನೂ ರಕ್ಷಿಸಿದ್ರು ಅವತ್ತು. ಎಲ್ಲರೂ ಹೇಳಿದ್ರು ಅವತ್ತು, ನೀವು ಯಾವುದೋ ದೇವ್ರನ್ನ ಹಿಡ್ದಿದ್ದೀರಾ, ಆ ದೇವರೇ ನಿಮ್ಮನ್ನು ಕಾಯ್ತಾ ಇರೋದು ಅಂತ. ನಾನು ಅಪ್ಪ ಅಮ್ಮನ ಪ್ರಾರ್ಥನೆಯಿಂದ ನಾನು ಇನ್ನೂ ಕಲಿತಾ ಇದ್ದೀನಿ. ಅಂದರೆ ನಾನು ಪ್ರಾರ್ಥನೆ ಮಾಡೋದು ಕಲ್ತಿದ್ದು ಅಪ್ಪ ಅಮ್ಮನಿಂದ. ಅಮ್ಮ ಇಲ್ಲಿ ಪ್ರಾರ್ಥನೆ ಮಾಡೋದು, ಶನಿವಾರ ಭಾನುವಾರ ಪ್ರಾರ್ಥನೆ ಮಾಡೋದು, 6 ಪ್ರಾರ್ಥನೆ ಮಾಡ್ತೀನಿ. ಮನೇಲೂ ಅಷ್ಟೇ ಸೈಲೆಂಟಾಗಿ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ ನನಗೆ, ಮನ್ಸಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಜೋರಾಗೆ ಪ್ರಾರ್ಥನೆ ಮಾಡೋದು, ಮನೇಲಿರೋವೆಲ್ಲವೂ ಕೇಳಿಸ್ಕೋಬೇಕು. ಆಚೆ ಇದ್ದರೂ ಅಕಸ್ಮಾತ್ ಒಳಗಡೆ ಇದ್ದರೂ ಅವು ಆಚೆ ಓಡೋಗ್ಬೇಕು ಅಂತ ಜೋರಾಗೆ ಪ್ರೇಯರ್ ಮಾಡೋದು. ಆಮೇಲೆ ಇಲ್ಲಿಗೆ ಬಂದರೆ ಒಂಥರ ಖುಷಿ ನನಗೆ. ವಾರ ಇಡೀ ನನಗೇನಾದರೂ ಒಂದು ಮನ್ಸಿಗೆ ನೋವಾಗಿರ್ತೈತೆ, ಯಾರ ಕಡೆಯಿಂದ ನೋವಾಗಿರ್ತೈತೆ. ಆದರೆ ಇಲ್ಲಿಗೆ ಬಂದ ತಕ್ಷಣ ಅದೆಲ್ಲ ಮರೆತು ಜೋರಾಗಿ ಕುಣಿದು ಕುಪ್ಪಳಿಸಿ ದೇವ್ರನ್ನ ಆರಾಧಿಸ್ಬೇಕಾದ್ರೆ ನನಗೆ ಬಲ ಸಿಗುತ್ತೆ. ನಾನು ಓಡೋಡಿ ಬರ್ತೀನಿ, ಒಂದು ದಿವಸ ಮಿಸ್ ಮಾಡ್ದಂಗೆ ಓಡೋಡಿ ಬರ್ತೀನಿ. ನನಗೆ ದೇಹಕ್ಕೆ ಎಲ್ಲ ಹೇಳ್ತಾರೆ, ಇಷ್ಟು ಸ್ಟ್ರೈನ್ ಆಗಲ್ವ, ಯಾಕೆ ಹಿಂಗೆ ಓಡಾಡ್ತೀಯ ಅಂತ. ನನ್ನ ದೇಹಕ್ಕೆ ಸ್ಟ್ರೈನ್ ಆದರೂ ನನ್ನ ಆತ್ಮಕ್ಕೆ ಬಲ ಕೊಡ್ತಾ ಇದ್ದಾರೆ ದೇವರು. ನಿಜವಾಗ್ಲೂ ಅದು ನಾನು ಓದೋಕ್ಕೋಸ್ಕರ ಅಂತ ಬಂದು ನನಗೆ ಕೋಚಿಂಗ್ ಎಲ್ಲ ಮುಗೀತು. ಆ ಟೈಮಲ್ಲಿ ನಾನು ಸಾಕ್ಷಿ ಹೇಳಿ ಓದಾದ್ಮೇಲೆ ಸೈತಾನ್ಗೆ ಅದೇನು ಹೊಟ್ಟೆ ಕಿಚ್ಚು ಬಂತು ಏನೋ ಗೊತ್ತಿಲ್ಲ. ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ, ಪ್ರವಾದಿ ಬಾಯಿಂದ ಏನಾದರೂ ಒಂದು ಮಾತು ಬಂತು ಅಂದರೆ ಅದು ಆಗಬಾರ್ದು ಅಂತ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವತ್ತಿಂದ ಅಂತ. ಟಾರ್ಗೆಟ್ ಮಾಡ್ದೆ ನನ್ನೂ. ಮೊನ್ನೆ ಹೋದ ವಾರದಲ್ಲಿ ಯಾರನ್ನು ಬದರು ತಿಂಗಳ ಪೂರ್ತಿ ನಾನು ದೇವ್ರಿಗೆ ಇದು ಮಾಡ್ತೀನಿ, ಸನ್ಮಾನ ಮಾಡ್ತೀನಿ ಅಂತ ಹೇಳ್ದಾಗ ಅವತ್ತು ಹೋಗಿದ್ದು. ನೆಕ್ಸ್ಟ್ ವಾರ ಅವ್ರ ಕುಟುಂಬದವ್ರು ಯಾರೂ ಚರ್ಚಿಗೆ ಬಂದಿಲ್ಲ. ಅವ್ರಿಗೆ ಹುಷಾರಿಲ್ದಂಗೆ ಆಯಿತು, ಹೊಟ್ಟೆ ಕಿಚ್ಚು ಬಂದು ಆ ಥರ ಮಾಡಿದೆ ಸೈತಾನ. ಅವತ್ತು ನಾನು ನೆನೆಸ್ಕೊಂಡೆ. ಅವತ್ತು ನನಗೆ ದುರಾತ್ಮ ಹಿಡಿತು. ಅಷ್ಟು ಚೆನ್ನಾಗಿ ಓದ್ತಿದ್ದೋಳು, ಅಷ್ಟು ಚೆನ್ನಾಗಿ ನನಗೆ ಅದ್ರ ಕಡೆ ಗಮನ ಇದ್ದೋಳು, ಸಡನ್ನಾಗಿ ನನಗೆ ದುರಾತ್ಮ ಹಿಡಿತು. ಏನಕ್ಕೆ ಹಿಡಿತು, ಹೆಂಗೆ ಹಿಡಿತು ನನಗೇನು ಗೊತ್ತಿಲ್ಲ. ಏಸೋನ ಹೆಸರು ಗಂಟ್ಲಿಂದ ಆಚೆ ಬರ್ತಾ ಇಲ್ಲ. ನನಗೆ ಆ ಥರ ಆಗೋಯ್ತು. ಎಲ್ಲ ನಾಟಕ ಆಡ್ತವಳಿಗಳು ಅಂತ ಅಂದ್ಕೊಂಡ್ರು. ಆದರೆ ನನಗೆ ದುರಾತ್ಮ ಹಿಡ್ದಿತ್ತು ಅಂತ ನಮ್ಮ ಅಮ್ಮನಿಗೆ ಗೊತ್ತು, ಪಾಶಪ್ಪಂಗೆ ಮಾತ್ರ ಗೊತ್ತು. ಅವ್ರ ಮುಖ ನೋಡಿದ್ರೆ ಭಯ ಬೀಳ್ತಿದ್ದೆ ನನಗೆ. ಮುಖ ನೋಡಿದ್ರೆ ಅಪ್ಪ ಅಂದರೆ ಅಷ್ಟು ಪ್ರೀತಿ, ಅಷ್ಟು ಇಷ್ಟ. ಆದರೆ ಅವ್ರ ಮುಖ ನೋಡಿದ್ರೆ ಅಷ್ಟು ಹಾರ್ಟ್ ಬೀಟ್ ಜೋರಾಗ್ತಿತ್ತು. ಇಲ್ಲಿಗೆ ಬಂದರೆ ಅಳುದು ಫುಲ್ ಜೋರಾಗ್ತಿತ್ತು. ನಂಗೆ ಇಲ್ಲಿರೋಕ್ಕಾಗ್ತಿಲ್ಲ, ಕರ್ಕೊಂಡೋಗ್ರಿ ಅಂತ ಹೇಳ್ತಿದ್ದೆ. ಸಡನ್ನಾಗಿ ದುರಾತ್ಮ ಹಿಡಿತು ನನಗೆ. ಅದಕ್ಕೆ ಅಮ್ಮ ಯಾವಾಗಲೂ ಹೇಳ್ತಾರೆ, ಸೈತಾನ್ ಯಾವ ನಾಮಕ್ಕೂ ಎದುರಲ್ಲ, ಏಸು ನಾಮಕ್ಕೆ ಅಷ್ಟೇ ಎದುರೋದು ಅಂತ. ಅದು ಸತ್ಯವಾದ ಮಾತು. ಅಪ್ಪ ಅಮ್ಮ ಹೇಳೋ ಬಾಯಿಂದ ಬರೋ ಒಂದೊಂದು ಮಾತು ಸತ್ಯವಾದ ಮಾತು. ಆಕಾಶ ಭೂಮಿ ಅಳಿದು ಹೋದರೂ ದೇವ್ರ ವಾಕ್ಯ ಯಾವತ್ತೂ ಅಳಿದೋಗಲ್ಲ, ಯಾವತ್ತೂ ಸುಳ್ಳಾಗಲ್ಲ ಅಂತ ಅಪ್ಪ ಅಮ್ಮ ಹೇಳೋದು ಖಂಡಿತವಾಗ್ಲೂ 100% ನಿಜ. ಅದು ನನಗೆ ಆ ಥರ ಎಲ್ಲ ಆಯ್ತು. ನನಗೆ ಸತ್ತೋಗ್ಬಿಡ್ಬೇಕು ಅಂತ ಅನಿಸುತ್ತೆ. ನಮ್ಮ ಅಮ್ಮಗೆ ಯಾವಾಗಲೂ, ಅಮ್ಮ ನನಗೇನಾದರೂ ಮಾಡಿ ಸಾಯಿಸ್ಬಿಡಮ್ಮ, ನನಗಿದು ತಡೆಯೋಕೆ ಆಯ್ತಾ ಇಲ್ಲ, ನಿದ್ದೆ ಮಾತ್ರ ತಂದ್ಕೊಡಮ್ಮ, ನಾನು ನಿದ್ದೆ ಮಾಡೋಕೆ ಆಯ್ತಾ ಇಲ್ಲ ಅಂತ ನಮ್ಮ ಅಮ್ಮಂಗೆ ಯಾವಾಗಲೂ ಹೇಳ್ತಿದ್ದೆ. ತಟ್ಟಿ ಮಲಗಿಸ್ತಿತ್ತು ನಮ್ಮಮ್ಮ. 6 ತಿಂಗಳಿಗೆ ಮುಂಚೆ ಈ ಥರ ಆಗಿತ್ತು. ಆಮೇಲೆ ಮತ್ತೆ ಅಪ್ಪನ ಹತ್ರ ಬಂದು ಎಲ್ಲೋದ್ರೂ ಸರಿ. ಆವಾಗ ನನ್ನ ಬಾಯಲ್ಲಿ ವಾಕ್ಯ ಇಲ್ಲ. ಚರ್ಚಿಗೆ ಬರ್ತಾ ಇದ್ದೆ, ಅಪ್ಪ ಹೇಳೋದು ಸತ್ಯ. ನೀವು ಚರ್ಚಿಗೆ ಬಂದರೂ ಹೋದರೂ ನಿಮ್ಮ ಬಾಯಲ್ಲಿ ವಾಕ್ಯ ಇದ್ದರೆ ಮಾತ್ರನೇ ಸೈತಾನ ಎದುರ್ಸೋಕ್ಕಾಗೋದು ಅಂತ ಅಪ್ಪ ಯಾವಾಗಲೂ ಹೇಳ್ತಾರೆ. ಅವತ್ತು ನನ್ನ ಬಾಯಲ್ಲಿ ವಾಕ್ಯ ಇರಲಿಲ್ಲ, ಸುಮ್ಮನೆ ಬರ್ತಿದ್ದೆ ಹೋಗ್ತಿದ್ದೆ. ಇವಾಗ ನನಗೆಲ್ಲ ಸರಿ ಹೋಯ್ತು, ನನಗೆಲ್ಲ ಬಿಡುಗಡೆ ಆಯಿತು. ಅಷ್ಟು ತಲೆನೋವು ಬರ್ತಾ ಇದ್ದಿದ್ದು. ಆಮೇಲೆ ನಂಗೆ ತಲೆನೋವು ನಿಂತೋಯ್ತು. ಅದಾದಮೇಲೆ ನನಗೆ ಹುಷಾರಿಲ್ಲ ಅನ್ನೋದಕ್ಕೋಸ್ಕರ 1 ಲಕ್ಷ ಅಲ್ಲಿವರೆಗೂ ಸಾಲ ಇಲ್ಲ ನಮ್ಮ ಮನೆಗೆ. ನಮ್ಮಮ್ಮ ಒಬ್ಬರೇ ದುಡಿಯೋದು. ನಾನು
ನಾನು ಏನೇ ಮಾಡಿದ್ರು ನಾನು ಪ್ರೈವೇಟ್ ಕೆಲಸಕ್ಕೆ ಹೋಗಲ್ಲ, ಇಲ್ಲ ಓನ್ ಬಿಸ್ನೆಸ್ ಮಾಡಬೇಕು, ಇಲ್ಲ ಇದು ಗೌರ್ಮೆಂಟ್ ಕೆಲಸನೇ ತಗೊಬೇಕು, ನಾನು ಪ್ರೈವೇಟ್ ಸೆಕ್ಟರ್ ನಾನು ಕೆಲಸ ಮಾಡಲ್ಲ ಅಂತ ಅದು ಚಿಕ್ಕಂದಿನಿಂದಲೂ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು. ನಾನು ಮಾಡಲ್ಲ. ನನಗೆ ಹೆಂಗೆ ಅಂದರೆ ಚೆನ್ನಾಗಿ ಸೆಟ್ಲ್ ಆಗಬೇಕು, ಬಡವ್ರಿಗೆ ಹೆಲ್ಪ್ ಮಾಡಬೇಕು, ನನ್ನಂತ ಎಷ್ಟೋ ಮಕ್ಳಿಗೆ ನಾನು ಹೆಲ್ಪ್ ಮಾಡಬೇಕು, ವಿದ್ಯಾಭ್ಯಾಸ ಕೊಡಿಸ್ಬೇಕು. ಈ ಪ್ರೈವೇಟ್ ಸೆಕ್ಟರೆಲ್ಲ ಕೆಲಸಕ್ಕೆ ಸೇರ್ಕೊಂಡ್ರೆ ನಮ್ಮ ಜೀವನನೇ ಸೆಟ್ಲ್ ಆಗೋಲ್ಲ, ಇನ್ನು ಮತ್ತೊಬ್ಬರನ್ನ ಹೆಂಗೆ ನೋಡ್ಕೊಳಕ್ಕಾಗುತ್ತೆ ಅಂತ ಚಿಕ್ಕಂದಿನಿಂದನೂ ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿತ್ತು ನನಗೆ. ಅದು ಫಿಕ್ಸ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಏನೇ ಮಾಡಿದ್ರು ನಾನು ಏನಾದರೂ ಮಾಡಿ ಗೌರ್ಮೆಂಟ್ ಕೆಲಸ ತೊಗೊಬೇಕು, ಅಲ್ಲಿವರೆಗೂ ನೀನು ಹೆಂಗಾನ ಮಾಡಿ ಕೆಲ್ಸಕ್ಕೆ ಹೋಗಮ್ಮ ಅಂತ ನಮ್ಮ ಅಮ್ಮನ್ನೇ ಕಳಿಸ್ತಾ ಇದ್ದೆ ಹೊರತು ನಾನು ಹೋಗ್ತಾ ಇರಲಿಲ್ಲ. ನಮ್ಮಮ್ಮನೇ ಅವತ್ತಿಂದ ಇವತ್ತವರೆಗೂ, ನಮ್ಮ ಅಪ್ಪ ತೀರೋಗಿದ್ದು ನಾನು 9 ವರ್ಷ ಹುಡುಗಿ ಇದ್ದಾಗ ನಮ್ಮ ಅಪ್ಪ ತೀರೋಗಿದ್ದು. ಅವತ್ತಿಂದ ಇವತ್ತವರೆಗೂ ಒಂದೇ ಒಂದು ಕೊರತೆ ಇಲ್ದಂಗೆ, ಅಪ್ಪ ಇಲ್ಲ ಅನ್ನೋ ಕೊರತೆ ಇಲ್ದಂಗೆ ನಮ್ಮಮ್ಮ ಸಾಕಿದ್ರು. ನಾನು ಅಪ್ಪ ಅಂದರೆ ಏನಂತ ತಿಳ್ಕೊಂಡಿದ್ದೆ ಮನಸ್ಸಲ್ಲಿ ಅಂದರೆ, ಅಪ್ಪ ಅಂದರೆ ಕುಡಿತಾರೆ, ಅಪ್ಪ ಅಂದರೆ ಹೊಡಿತಾರೆ, ಅಪ್ಪ ಅಂದರೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅಪ್ಪ ಅಂದರೆ, ಇಷ್ಟೇ ಅಂದ್ಕೊಂಡಿದ್ದು. ನಾನು ಯಾವಾಗಲೂ ಕೇಳ್ತಾ ಇದ್ದೆ ದೇವ್ರ ಹತ್ರ, ನನಗೊಂದು ಗುರು ಇಲ್ವಲ್ಲಪ್ಪ, ನನ್ನ ಹಿಂದೆ ಯಾರೂ ಗುರು ಇಲ್ಲ. ಯಾವಾಗಲೂ ಎಕ್ಸಾಮ್ಸ್ ಬರೀತೀನಿ, ಫೇಲ್ ಆಗುತ್ತೆ, ಅದು ಫೇಲ್ ಆಗೋದು ಕಾಮನ್, ಅದು ಫೇಲ್ ಆದರೂ ಮತ್ತೆ ಬಿಡಬಾರ್ದು, ಮತ್ತೆ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಎಲ್ಲರೂ ಇವಳು ಯೋಗ್ಯತೆಗೆ ಒಂದು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರು. ಆವಾಗ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಎಲ್ಲ ಬೈಯೋರೇ ಹೊರ್ತು ನೀನು ಮಾಡು ಅಂತ ನಿಂತ್ಕೊಳ್ಳೋರು ಯಾರೂ ಇಲ್ವಲ್ಲಪ್ಪ ಅಂತ ಅಷ್ಟು ಬೇಜಾರು ಮಾಡ್ಕೊತಾ ಇದ್ದೆ. ಒಂದೊಂದು ಗುರು ಅಲ್ಲ, ಇಬ್ಬಿಬ್ರು ಗುರುನ ಡಬಲ್ ಡಮಾಕಾಗಿ ಕೊಟ್ಬಿಟ್ರು ಅಪ್ಪ ಏಸಪ್ಪ ನನಗೆ. ಅಪ್ಪಂದಲ್ಲಿ ಅಪ್ಪ ಏನು ಚಿತ್ತ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಆ ಥರ ನಾನು ಕೇಳ್ತೀನಿ, ಅಪ್ಪ ನಾನು ಈ ಥರ ಮಾಡಿದ್ರೆ ನಾನು ಓದ್ತಾ ಇದ್ದರೆ ನಾನು ಹೆಂಗಪ್ಪ ಓದೋಕ್ಕಾಗುತ್ತೆ, ನಾನು ಹೆಂಗಪ್ಪ ಎಕ್ಸಾಮ್ ಪಾಸ್ ಮಾಡೋಕ್ಕಾಗುತ್ತೆ, ಈಗಲೇ ಎಷ್ಟೊಂದು ಜನ ನನ್ನನ್ನೆಲ್ಲ ಅಂತ ಇದ್ದಾರೆ, ವೈರಿಗಳ ಮುಂದೆ ನಾನು ನಿಂತ್ಕೊಬೇಕಲ್ಲಪ್ಪ, ನನಗೆ ಯಾಕೆ ಅದನ್ನು ಓದಿದ್ರೆ ಅದನ್ನು ಓಪನ್ ಮಾಡಿದ್ರೆ ನನಗೆ ಇಂಟ್ರೆಸ್ಟೇ ಬರೋಲ್ಲ. ನನಗೆ ಅಪ್ಪ ಬೇಕು, ಅಪ್ಪನ ವಾಕ್ಯ ಓದಬೇಕು, ಬೈಬಲ್ ಓದಬೇಕು, ಪ್ರೇಯರ್ ಮಾಡಬೇಕು, ಆಲಯಕ್ಕೆ ಬರಬೇಕು, ನನಗೆ ಅದೇ ಮನಸ್ಸು ಈ ಕಡೆಗೆ ಎಳಿತಾ ಐತೆ. ನನಗೆ ಗೊತ್ತಿಲ್ಲ ದೇವ್ರು ನನ್ನ ಜೀವನದಲ್ಲಿ ಏನು ಚಿತ್ತ ಇಟ್ಟಿದ್ದಾರೆ ಅಂತ, ದೇವ್ರ ಚಿತ್ತನೇ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ನಾನು ಕೇಳ್ತೀನಿ. ಆ ವಾರ ಪೂರ್ತಿ ನಾನು ಬಂದು ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮಮ್ಮನ ಮನೆ ಕಡೆಯಿಂದ ಒಂದು ಇವರೆಲ್ಲ ಏನು ಮಾಡಿದ್ರು ಅಂದರೆ ಎಲ್ಲ ಸೈನ್ಗಳು ಹಾಕಿ ಕೊಟ್ಬಿಟ್ಟಿದ್ರು. ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತೇಳಿ ಸೈನ್ ಮಾಡಿ ಕೊಟ್ಬಿಟ್ಟಿದ್ರು, ಏನು ಬೇಡ ಅವ್ನು ಕೊಟ್ಟಾಗ ಈಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಒಂದೊಂದು ಸೈಟ್ ಕೊಡ್ತೀನಿ, ಇಲ್ಲ 10 ಲಕ್ಷನಾದರೂ ಅಮೌಂಟ್ ಕೊಡ್ತೀನಿ ಅಂತ ಅವ್ರು ಹೇಳಿದರು. ಅದೇನೋ ಆಗೋ ಚಾನ್ಸಸ್ ಇರಲಿಲ್ಲ. ಅವ್ರು ಏನು ಹೇಳಿದ್ರು, ಈಗಾಗುತ್ತೆ ಆಗಾಗುತ್ತೆ, ಇಲ್ಲ ಆಗೋದೇ ಇಲ್ಲ, ಇನ್ನು 2 ವರ್ಷ ಆದರೂ ನಾವು ಮಾರೋದೇ ಇಲ್ಲ ಅಂತ ಆ ಥರ ಎಲ್ಲ ಹೇಳ್ತಾಯಿದ್ರು. ಆದರೆ ಒಂದು ವಾರ ಪೂರ್ತಿ ನಾನು ಬಂದಲ್ಲಿ ಮಂಜುಷ ಪೆಟ್ಟಿಗೆ ಹತ್ರ ಪ್ರೇಯರ್ ಮಾಡ್ಕೊಂಡು 3 ಅವರ್ 4 ಅವರ್ ಕೂತ್ಕೊತಾ ಇದ್ದೆ. ಮನೇಲಿ ಕೂತ್ಕೊಂಡ್ರೆ ಅರ್ಧ ಗಂಟೆ 1 ಅವರ್ ಕೂತ್ಕೊಳ್ಳೋಕ್ಕಾಗಲ್ಲ. ನನಗೇನೋ ಎದ್ದು ಹೋಗಬೇಕು ಆ ಜಾಗದಿಂದ ಅಂತಲೇ ನನಗೆ ಅನ್ನಿಸ್ತಾ ಇರಲಿಲ್ಲ. ಕೂತೇ ಬಿಡ್ತಿದ್ದೆ. ನಾನು ಟೈಮೇ ಗೊತ್ತಾಗ್ತಿಲ್ಲ, ನನಗೆ ಎಷ್ಟು ಟೈಮ್ ಆಯಿತು ಅನ್ನೋದು ಕೂಡ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಮಾಡ್ಕೊತ ಹೋದರೆ ಆಮೇಲೆ ಇದೇ ವಾರದಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ರಿಜಿಸ್ಟ್ರೇಷನ್ ಆಗಿ ನಮ್ಮ ಅಮ್ಮನ ಅಕೌಂಟ್ಗೆ ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮವ್ರ ಅಕೌಂಟ್ಗೆಲ್ಲ ಅಮೌಂಟ್ಗಳು ಬಂತು ಅದೇ ವಾರದಲ್ಲಿ. ನಾವು ಯಾವಾಗ ದೇವ್ರಿಗೋಸ್ಕರ ದಾಹ ಪಡ್ತೀವಿ ಅವಾಗೆಲ್ಲನೂ ದೇವ್ರು ನಮ್ಗೆ ಒದಗಿಸ್ತಾರೆ, ಇದೇ ಸಾಕ್ಷಿ. ಒಂದು ಅದ್ಭುತ ಮಾಡಿದಾರಪ್ಪ. ನಾವು ಸಾಯಬೇಕು ಅಂತ ಅನ್ಕೊಂಡಿದ್ದವ್ರನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಿಸಿ ನಮ್ಮನ್ನು ಕಾಪಾಡಿದ್ದಾರೆ. ನಮ್ಮ ಮನೇಲಿ ಚರಪ್ತ ವಿಧವೆ ಮಹಿಳೆ, ಮಡಕೆಲಿ ಇಟ್ಟು ಕಡಿಮೆ ಆಗಲಿಲ್ಲ, ಮೋಗೆಲಿ ಎಣ್ಣೆ ಕಡಿಮೆ ಆಗಲಿಲ್ಲ ಅನ್ನೋ ಈ ವಿಧವೆ ಮನೆಯಲ್ಲಿ ಯಾವತ್ತೂ ಕೊರತೆ ಆಗಲಿಲ್ಲ, ಯಾವತ್ತೂ ಸಮಾಧಾನಕ್ಕೆ ಕೊರತೆ ಆಗಲಿಲ್ಲ. ಅದೇ ಥರ ದೇವ್ರು ನಮ್ಮನ್ನು ಕಾಪಾಡಿದ್ದಾರೆ. ಈ ವಿಧವೆ ಮನೇಲಿ ಯಾವತ್ತೂ ನಾವು ಊಟಕ್ಕಿಲ್ಲ ಅಂತ ನಾವು ಒಂದು ದಿವಸನೂ ಕೊರತೆ ಪಡಲಿಲ್ಲ, ನಾವು ಸಮಾಧಾನದ ಕೊರತೆ ಆಗಲಿಲ್ಲ. ಇವತ್ತಿಗೂ ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ, ನಾವು ಚೆನ್ನಾಗಿದ್ದೀವಿ. ನಾನು ನನ್ನ ಮಗಳಿಗೆ ತುಂಬ ಹುಷಾರಿಲ್ದಂಗಾಗಿ ಅವಳು ಸಿಕ್ಕದೇ ಇಲ್ಲ ನನ್ನ ಕೈಲಿ ಅನ್ಕೊಂಬಿಟ್ಟಿದ್ದೆ. ಇಲ್ಲಿಗೆ ಬಂದಮೇಲೆ ದೇವ್ರು ಕಾಪಾಡಿ ಅವಳನ್ನ ಉಳಿಸ್ಕೊಟ್ಟಿದ್ದಾರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಗೆ ಯಾವ ಕೊರತೆ ಇಲ್ದಂಗೆ ದೇವ್ರು ಕಾಪಾಡ್ತಾ ಇದ್ದಾರೆ. ನಮಗೆ ಯಾರ್ಯಾರು ಎಷ್ಟೆಷ್ಟು ಅವಮಾನಗಳು ಮಾಡಿದ್ರು ಅವ್ರ ಮುಂದೆ ಎಲ್ಲ ಈ ಮಗಳು ತಲೆ ಎತ್ತಿ ನಿಲ್ಲಬೇಕು ಅಂತ ನಾನು ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ತುಂಬ ಸಂತೋಷಮ್ಮ ಕೇಳಬೇಕಾದ್ರೆ. ನನಗೆ ಅದ್ಭುತ ಆದಂಗೆ ಖುಷಿ ಆಗ್ತಾ ಇದೆ. ಆ ವಾಕ್ಯ ಕೇಳಬೇಕು, ಆ ವಾಕ್ಯ ಎಷ್ಟು ದೊಡ್ಡ ಕೆಲಸ ಮಾಡುತ್ತೆ ನೋಡಿದ್ರೆ. ದಿಸ್ ವರ್ಡ್ ವಿಲ್ ನೆವರ್ ಗೋ ಇನ್ ವೇನ್. ಇವತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಮನೆಗಳಲ್ಲಿ ಕೂಡ ಈ ರೀತಿ ಅದ್ಭುತಗಳು ಜರಗಲ್ಪಡುತ್ತೆ. ಆದರೆ ನಂಬಬೇಕು. ನೀನು ನಂಬಿದರೆ ದೇವ್ರ ಮಹಿಮೆ ಕಾಣ್ತೀಯ ಅಂತ ಹೇಳಿ. ಆ ನಂಬಿಕೆ ಬಂದಾಗ ದೊಡ್ಡ ಆಶೀರ್ವಾದ ಆಗುತ್ತೆ.